ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಚಂದ್ರಶೇಖರ ದಾಕೋಳಿ ಮಾಡುವ ನಮಸ್ಕಾರಗಳು. ಇಂದು ವಿಶೇಷ ದಿನ ಏನು ಎಂಬುದು ನಿಮಗೆ ಗೊತ್ತೇ ಇದೆ. ಇಂದು ಕಾರ್ಮಿಕರ ದಿನ. ನಾಡಿನ ಎಲ್ಲ ಕಾರ್ಮಿಕರಿಗೂ ಕಲ್ಪನೆ ವಾಹಿನಿಯ ತಂಡದ ಪರವಾಗಿ ವೈಯಕ್ತಿಕವಾಗಿ ಕಾರ್ಮಿಕ ದಿನದ ಶುಭಾಶಯಗಳು. ಎಸ್.ಎಂ. ಕೃಷ್ಣ ಅವರು ಈ ನಾಡು ಮತ್ತು ದೇಶ ಕಂಡ ಅಪ್ರತಿಮ ನಾಯಕರಲ್ಲಿ ಒಬ್ಬರು. ಅವರ 89ನೇ ಹುಟ್ಟುಹಬ್ಬದ ಸಂಭ್ರಮ ಇಂದು. ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸುಮಾರು 6 ದಶಕಗಳ ಕಾಲದ ರಾಜಕೀಯ ಜೀವನದಲ್ಲಿ ಈ ನಾಡಿಗೆ ಮತ್ತು ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರು 1962ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದಂದಿನಿಂದ ಹಿಡಿದು ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ, ಕೊನೆಗೆ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿ ಈ ನಾಡು ಮತ್ತು ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಂಥ ಶ್ರೇಷ್ಠ ನಾಯಕರ ಬಗ್ಗೆ ಮಾತನಾಡಲು ನಮ್ಮೊಡನೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರೇ ವಾಗೀಶ್ಚಂದ್ರ ಗುರೂಜಿಯವರು. ವಾಗೀಶ್ಚಂದ್ರ ಗುರೂಜಿಯವರು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಕ್ಕಳೆಲೆ ಗ್ರಾಮದ ಸೂರ್ಯ ಸಿಂಹಾಸನ ಬಿಲೋಪತ್ರ ಗುರುಮಠದ ಮುಖ್ಯಸ್ಥರಾಗಿ, ಪತ್ರಕರ್ತರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ರಾಜಕೀಯ ಚಿಂತಕರಾಗಿ ಗುರುತಿಸಿಕೊಂಡಿದ್ದಾರೆ. ಕಳೆದ 25 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿರುವ ಅವರು ತಮ್ಮದೇ ಆದ ಚಿಂತನೆ, ಸೇವೆಯಿಂದ ಜಿಲ್ಲೆಯಾದ್ಯಂತ ಚಿರಪರಿಚಿತರು. ಅವರು ಇವತ್ತು ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನ, ಬದುಕು, ಸಾಧನೆ, ಅವರ ಕೊಡುಗೆ ಕುರಿತು ತಮ್ಮದೇ ಆದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ವಿಶೇಷ ಅಂದರೆ ಎಸ್.ಎಂ. ಕೃಷ್ಣ ಅವರ ಕುರಿತು ಒಂದು ಪುಸ್ತಕವನ್ನು ಕೂಡ ಬರೆಯುವ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರೊಡನೆ ನಾವು ಒಂದಷ್ಟು ಮಾತುಕತೆ ಆಡಿ ಎಸ್.ಎಂ. ಕೃಷ್ಣ ಹುಟ್ಟುಹಬ್ಬದ ಅವರ ಅಭಿಮಾನಿಗಳ ಸಂಭ್ರಮವನ್ನು ನೂರ್ಮಡಿಗೊಳಿಸೋಣ. ಸರ್, ಎಸ್.ಎಂ. ಕೃಷ್ಣ ಅವರ ಹುಟ್ಟುಹಬ್ಬದ ಈ ಸಂಭ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸರ್, ಎಸ್.ಎಂ. ಕೃಷ್ಣ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬೇರೂರಿ ಅಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದ ಒಂದು ಪರಿಯನ್ನು ನೀವು ಹೇಳ್ತೀರಾ? ಖಂಡಿತವಾಗ್ಲೂ ಸರ್. ಚಂದ್ರಶೇಖರ್ ಅವರೇ, ಮೊದಲಿಗೆ ನಮ್ಮ ಕಲ್ಪನೆ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮೊದಲನೇದಾಗಿ ಕಾರ್ಮಿಕ ದಿನಾಚರಣೆಯ ಮತ್ತು ನಮ್ಮ ಎಸ್.ಎಂ. ಕೃಷ್ಣರವರ ಜನ್ಮದಿನದ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕೃಷ್ಣ ಅವರು ಅದೊಂದು ಬಹುಶಃ ಶತಮಾನಕ್ಕೊಬ್ಬೊಬ್ಬರೇ ಹುಟ್ಟುವಂಥವರು. ಇಲ್ಲೂ ಹಾಗೆ ಸೋಮನಹಳ್ಳಿ, ಮದ್ದೂರು ತಾಲೂಕು ಸೋಮನಹಳ್ಳಿಯ ಪಟೇಲ್ ಚಿಕ್ಕೇಗೌಡರು ಅಂಥೇಳಿ ಒಂದು ದೊಡ್ಡ ಹೆಸರು, ದೊಡ್ಡ ಮನೆತನ. ಆ ಮನೆತನದಲ್ಲಿ ಈಗ 89 ವರ್ಷಗಳ ಹಿಂದೆ ದೊಡ್ಡ ಸಂಭ್ರಮ. ಯಾಕೆ ಅಂತ ಹೇಳಿದ್ರೆ, ಸೋಮನಹಳ್ಳಿ ಚಿಕ್ಕೇಗೌಡರು ಆವತ್ತಿನ ಕಾಲಕ್ಕೇ ಮೈಸೂರು ಮಹಾರಾಜರ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು. ಅವರ ಮಗ ಕೂಡ ಸೋಮನಹಳ್ಳಿ ಮಲ್ಲಯ್ಯನವರು, ಅಂದರೆ ಎಸ್.ಸಿ. ಮಲ್ಲಯ್ಯನವರು ಕೂಡ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದಂಥವರು. ಈ ಭಾಗದ ಮಂಡ್ಯ ಜಿಲ್ಲೆಯ ಭಾಗವನ್ನು ಪ್ರತಿನಿಧಿಸ್ತಾ ಇದ್ದಂಥವರು, ದೊಡ್ಡ ಸಮಾಜ ಸೇವಕರು. ಅಂಥವರ ಮನೆಯಲ್ಲಿ ಅವರ ಶ್ರೀಮತಿ ತಾಯಮ್ಮ ಮಲ್ಲಯ್ಯನವರು, ಆ ಮನೆಯಲ್ಲಿ ಒಂದು ದೊಡ್ಡ ಸಂಭ್ರಮ. ಯಾಕೆ ಅಂತ ಹೇಳಿದ್ರೆ, ಆವತ್ತು ಅಂದರೆ ಈ ಮೇ 1ನೇ ತಾರೀಕು 1932 ಆವತ್ತಿನ ದಿವಸ ಆ ಮನೆಯಲ್ಲಿ ಒಂದು ಗಂಡು ಮಗು ಜನನ ಆಗುತ್ತೆ. ಅಲ್ಲಿ ತನಕ ತಾಯಮ್ಮ ಎಸ್.ಸಿ. ಮಲ್ಲಯ್ಯನವ್ರ ದಂಪತಿಗಳಿಗೆ 7 ಜನ ಹೆಣ್ಣು ಮಕ್ಕಳಿರ್ತಾರೆ. 7 ಜನ ಹೆಣ್ಣು ಮಕ್ಕಳ ನಂತರ ಒಂದು ಗಂಡು ಮಗುವಿನ ಜನನ ಆಗುತ್ತೆ. ದೊಡ್ಡ ಸಂಭ್ರಮ. ಹಾಗಾಗಿನೇ ಬಹುಶಃ ಎಸ್.ಸಿ. ಮಲ್ಲಯ್ಯನವರು ಕೂಡ ಆ ಮಗುವಿಗೆ ಕೃಷ್ಣ ಅಂಥೇಳಿ ನಾಮಕರಣ ಮಾಡಿದ್ರು ಏನೋ. ಯಾಕೆ ಅಂತ ಹೇಳಿದ್ರೆ, ಮಹಾಭಾರತದ ಶ್ರೀಕೃಷ್ಣನ ಜನ್ಮದ ವಿಚಾರದಲ್ಲೂ ಕೂಡ 7 ಜನ ಮಕ್ಕಳು ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟುತ್ತಾನೆ. ಹಾಗಾಗಿ ಕೃಷ್ಣ ಅಂತ ಹೆಸರು
ನಾಮಕರಣ ಮಾಡ್ತಾರೆ. ಅಂಥ ಕೃಷ್ಣರವರು ನಿಜವಾಗಲೂ ಸ್ಫುರದ್ರೂಪಿಯಾಗಿರ್ತಾರೆ. ಮಗುನಲ್ಲೇ ಅಷ್ಟೊಂದು ಚಟುವಟಿಕೆ ಎಲ್ಲವೂ ಕೂಡ. ಆ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳನ್ನೆಲ್ಲ ತಮ್ಮ ಊರಾದ ಸೋಮನಹಳ್ಳಿ, ಮದ್ದೂರು ಇಲ್ಲಿ ಮುಗಿಸ್ತಾರೆ. ನಂತರದ ದಿನಗಳನ್ನು ಅವರ ತಂದೆಯವರು ತುಂಬ ಶಿಸ್ತಿನ ಮನುಷ್ಯರು. ಹಾಗಾಗಿ ಅವರನ್ನು ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ. ಅವರ ತಂದೆ ಮತ್ತು ಕುಟುಂಬದ ಹಿನ್ನೆಲೆ ಏನಾಗಿತ್ತು ಆವತ್ತಿನ ಸಂದರ್ಭಕ್ಕೆ ಹೇಳಿದ್ನಲ್ಲ, ಹಾಗೆ ಮೊದಲೇ ಹೇಳಿದಾಗೆ ಅವರು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದಂಥವರು. ಆವತ್ತಿನ ಕಾಲದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾವು ಇವತ್ತೇನು ಮನೆ ಮನೆಯ ದೀಪ, ನಮ್ಮ ನಂದಾದೀಪ, ಭೂಪತಿ ಅಂತ ಏನು ಕರಿತೀವಿ, ಅಂತಹ ಮಹಾನ್ ಶ್ರೇಷ್ಠ ರಾಜರ ಸಾನ್ನಿಧ್ಯದಲ್ಲಿ ಅಥವಾ ಆ ಪರಿವಾರದಲ್ಲಿ ಪ್ರಮುಖ ಸದಸ್ಯರಾಗಿದ್ದಂಥವರು ಸೋಮನಹಳ್ಳಿ ಮಲ್ಲಯ್ಯನವರು. ಅದೇ ರೀತಿಯಲ್ಲಿ ಆವತ್ತಿನ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ರವ್ರಿಗೆ ಆಪ್ತವಾಗಿದ್ದಂಥವರು, ಕುಟುಂಬದ ಸ್ನೇಹಿತರಾಗಿದ್ದಂಥವರು. ಅವ್ರ ಮನೆಗೆ ಇವರು ಬಂದು ಹೋಗುವಂಥ ಆ ನೆಂಟಸ್ತಿಕೆಯ, ವಿಶ್ವಾಸದ, ಸ್ನೇಹದ ಸಲಿಗೆಗಳು ಇದ್ದಂಥ ಪರಿವಾರ ಅಥವಾ ಆ ರೀತಿಯ ಒಂದು ಕುಟುಂಬ ಅದು. ಇದರ ಜೊತೆಗೆ ಆವತ್ತಿನ ಕಾಲಕ್ಕೆ ಇವತ್ತೇನು ನಾವು ಮಂಡ್ಯ ಜಿಲ್ಲೆಯನ್ನು ಜಿಲ್ಲೆಯಾಗಿ ರೂಪಿಸ್ಕೊಂಡಿದ್ದೀವೋ ಅದರ ಮೂಲ ಕಾರಣಕರ್ತರು ಎಸ್.ಸಿ. ಮಲ್ಲಯ್ಯನವರು, ಪ್ರಾತಸ್ಮರಣೀಯರು. 1938-39ರಲ್ಲಿ ಮೈಸೂರು ಜಿಲ್ಲೆಯನ್ನು ಮತ್ತು ತುಮಕೂರು ಜಿಲ್ಲೆಯನ್ನು ವಿಭಾಗ ಮಾಡಿ ಮಂಡ್ಯ ಜಿಲ್ಲೆಯನ್ನಾಗಿ ರೂಪಿಸೋದಕ್ಕೆ ಬಹು ಪ್ರಮುಖ ಕಾರಣಕರ್ತರು ಸನ್ಮಾನ್ಯ ಶ್ರೀ ಪ್ರಾತಸ್ಮರಣೀಯ ಎಸ್.ಸಿ. ಮಲ್ಲಯ್ಯನವರು, ಅಂದರೆ ಎಸ್.ಎಂ. ಕೃಷ್ಣರವರ ತಂದೆಯವರು. ಆವತ್ತಿನ ಕಾಲಕ್ಕೆ ಇಂತಹ ಒಂದು ದೊಡ್ಡ ಪ್ರತಿಷ್ಠಿತವಾದಂತಹ ಕುಟುಂಬ ಎಸ್.ಸಿ. ಮಲ್ಲಯ್ಯನವ್ರದ್ದಾಗಿತ್ತು. ಸೋಮನಹಳ್ಳಿ ಮಲ್ಲಯ್ಯನವರು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕುಟುಂಬವಾಗಿತ್ತು. ಆವತ್ತಿನ ಕಾಲಕ್ಕೆ ಅವರು ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ರು. ದಲಿತ ಹಾಸ್ಟೆಲ್ ಅಂತ ಏನಾದರೂ ಇದ್ದಿದ್ರೆ ಅದು ಅವ್ರು ನಡೆಸ್ತಾ ಇದ್ರು ಸೋಮನಹಳ್ಳಿನಲ್ಲಿ. ಆವತ್ತಿನ ಕಾಲಕ್ಕೆ ಅಷ್ಟೊಂದು ದೂರದೃಷ್ಟಿ, ಜಾತಿ ಭೇದ ಮತ ಇವುಗಳಿಂದ ಆಚೆಗೆ ಯೋಚನೆ ಮಾಡ್ತಾ ಇದ್ದಂಥ, ಮಾನವೀಯ ಮೌಲ್ಯಗಳನ್ನ ತುಂಬಿಕೊಂಡಿರುವಂತಹ, ಗಾಂಧಿ ತತ್ವವನ್ನು ಅನುಸರಿಸ್ತಾ ಇದ್ದಂಥವರು ಎಸ್.ಸಿ. ಮಲ್ಲಯ್ಯನವರು. ಆದರೂ ಕೂಡ ಸ್ವಾತಂತ್ರ್ಯ ಚಳುವಳಿಯ ವಿಚಾರದಲ್ಲಿ ಮಲ್ಲಯ್ಯನವರು ರಾಜಪ್ರಭುಗಳ ಕಡೆನೇ ಇದ್ದರು. ಆವತ್ತಿನ ಕಾಂಗ್ರೆಸ್, ವಿಶೇಷವಾಗಿ ಚಳುವಳಿ, ಯಾವುದು ಸ್ವಾತಂತ್ರ್ಯ ಚಳುವಳಿ, ಇದಕ್ಕೆ ಅಲ್ಪ ಸ್ವಲ್ಪ ವಿರೋಧಗಳಿದ್ದರೂ ಕೂಡ ಬಹುಶಃ ಆಗ ನೋಡಿದ್ರೆ ನಮ್ಮ ಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿ ಅಗತ್ಯನೇ ಇರಲಿಲ್ಲ, ಆ ಮಟ್ಟದಲ್ಲಿತ್ತು. ಯಾಕೆಂದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಸ್ವಾತಂತ್ರ್ಯದ ವಿಷಯದಲ್ಲಿ ಬಹಳ ಮುಕ್ತವಾಗಿ ಇದ್ರು. ಸೊ ನೀವು ಹೇಳೋದು ನೋಡಿದ್ರೆ ಎಸ್.ಸಿ. ಮಲ್ಲಯ್ಯವರ ಕೌಟುಂಬಿಕ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಬಹುಶಃ ಇವತ್ತೇನು ಎಸ್.ಎಂ. ಕೃಷ್ಣ ಅವರು ದೊಡ್ಡ ನಾಯಕರಾಗಿ ಬೆಳೆದಿದ್ದಾರಲ್ಲ, ಅದ ಹಿನ್ನೆಲೆಯ ಅಂದ್ರೆ ಅದರ ಸಂಸ್ಕಾರ ಅವತ್ತು ಅವರ ಬಾಲ್ಯದಲ್ಲೇ ಸಿಕ್ಕಿದೆ, ಅಂದ್ರೆ ರಕ್ತಗತವಾಗಿ ಬಂದಿದೆ ಅನ್ನೋದು ನನಗದು ಅನಿಸ್ತಾ ಇದೆ. ಖಂಡಿತವಾಗ್ಲು. ಯಾಕೆಂದ್ರೆ ಅವ್ರ ತಾತ ಪಟೇಲ್ರು, ಜೊತೆಗೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು. ಇವ್ರ ತಂದೆಯವರು ಕೂಡ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು. ರಾಜ ಮನೆತನದ ಜೊತೆ ಅಥವಾ ಆಡಳಿತದ ಜೊತೆ ಒಂದು ನೇರ ಸಂಪರ್ಕವನ್ನು ಇಟ್ಕೊಂಡಿದ್ದಂತಹ ಕುಟುಂಬ ಆಗಿದ್ದರಿಂದ ವಿಶೇಷವಾಗಿ ಇವರಿಗೆ ಒಂದು ರೀತಿಯಲ್ಲಿ ರಕ್ತಗತವಾಗಿಯೇ ಬಹುಶಃ ರಾಜಕಾರಣ ಅಥವಾ ಆಡಳಿತ ಇದು ಬಂದಿರೋದಕ್ಕೆ ಸಾಧ್ಯ. ಜೊತೆಗೆ ಆ ಮನೆಯ ವಾತಾವರಣನೂ ಕೂಡ ಇಂಥ ವಿಷಯಗಳ ಚರ್ಚೆ ಆಗ್ತಿರ್ತದೆ, ಅದೆಲ್ಲ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಹೌದೌದು, ಸಂಸ್ಕಾರ ಅವ್ರಿಗೆ ಆಗಿರುತ್ತೆ ಅಂತ ನಾವು ಅದ್ರ ಭಾವಿಸ್ಕೋಬಹುದು. ಕೃಷ್ಣರವರು ಅವರ ಭಾಷಣದ ಮಧ್ಯೆ ಅಥವಾ ಅವರ ಇದನ್ನ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಅವರು 7ನೇ ವರ್ಷದಲ್ಲಿದ್ದಾಗ, ಅವರು 7 ವರ್ಷದ ಬಾಲಕನಾಗಿದ್ದಾಗ ಗಾಂಧೀಜಿಯವರು ಒಮ್ಮೆ ಈ ಕಡೆಗೆ ಬಂದಾಗ, ಬಹುಶಃ 1938-39ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದ ಇದು ನಡೆಯುತ್ತೆ. ಆ ಸಂದರ್ಭದಲ್ಲಿ ಬಂದಾಗ ಗಾಂಧೀಜಿಯವರು ಮಲ್ಲಯ್ಯನವರ ವಿಚಾರಗಳನ್ನು ತಿಳ್ಕೊಂಡು ಹೀಗೆ ದಲಿತರ ಹಾಸ್ಟೆಲ್ ನಡೆಸುವಂಥದ್ದು ಅಥವಾ ಶಿಕ್ಷಣದ ಸಂಸ್ಥೆನ ನಡೆಸ್ತಾ ಇರುವಂಥದ್ದು, ಉಚಿತವಾಗಿ ಅವರಿಗೆ ಬೇರೆಲ್ಲ ಇವುಗಳನ್ನು ಕೊಡ್ತಾ ಇರುವಂಥ ವಿಚಾರ ಎಲ್ಲ ತಿಳಿದ ನಂತರ ಸ್ವತಃ ಗಾಂಧೀಜಿಯವರು ಎಸ್.ಸಿ. ಮಲ್ಲಯ್ಯನವ್ರನ್ನ ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಆ ಚಿತ್ರ ತಮಗೆ ಸಿಗ್ಬೋದು. ಎಸ್.ಎಂ. ಕೃಷ್ಣರವರು ಕೂಡ ಅಲ್ಲಿರ್ತಾರೆ. ಎಲ್ಲೋ ಒಂದು ಕಡೆ ಗಾಂಧೀಜಿಯವರ ಒಂದು ಅವ್ರ ಬ್ಲೆಸ್ಸಿಂಗ್ಸ್ ಅಥವಾ ಅವರ ಒಂದು ಆಶೀರ್ವಾದ ಅಥವಾ ಅವರ ಒಂದು
ಮಾರ್ಗದರ್ಶನ ಆ ಬಾಲಕನಾಗಿದ್ದಾಗಲೇ ಕೃಷ್ಣ ಅವ್ರಿಗೆ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸರ್, ಇಷ್ಟೆಲ್ಲ ಈ ಒಂದು ಬಹಳ ಒಂದು ದೊಡ್ಡ ಮನೆತನ ಅವ್ರದ್ದು ಎಸ್.ಎಂ. ಕೃಷ್ಣ ಅವರು. ಅಂಥ ವಾತಾವರಣದಲ್ಲಿ ಹುಟ್ಟಿದವರು, ಬೆಳೆದವರು. ಆದರೆ ಹಾಗಂತೇಳಿ ಅವರು ತಂದೆ ಜನಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ರು, ಅದೆಲ್ಲ ಇದ್ದು. ಹಾಗೆ ಮಕ್ಕಳು ಹಾಕಬೇಕು ಅಂತ ಏನು ಇಲ್ಲ. ಹೌದು. ಆದರೂ ಕೂಡ ಇವರು ರಾಜಕಾರಣಕ್ಕೆ ಬರ್ತಾರೆ. ಸುದೀರ್ಘ 6 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ರು. ಈಗಲೂ ಕೂಡ ಇದ್ದಾರೆ ಅವರು. ಈಗಲೂ ಕೂಡ ಅವರು ರಾಜಕಾರಣದಲ್ಲಿ ಒಂದು ರೀತಿ ಗುರುವಾಗಿದ್ದಾರೆ. ಆದ್ರೆ ಅವತ್ತಿನ ದಿನಕ್ಕೆ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಸಿದ್ದೆ ಯಾಕೆ? ಆ ಪ್ರೇರೇಪಣೆ ಏನಾಗಿತ್ತು ಅವರಿಗೆ? ಇದು ಏನಾಗುತ್ತೆ, ಇವ್ರಿಗೂ ಮೈಸೂರಿನಲ್ಲಿ ಅವರ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಅದಾದ ನಂತರ ಒಂದು ಅವಕಾಶ ಇವರಿಗೆ ಬರುತ್ತೆ. ಅದು ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ಸಂದರ್ಭ. ಅವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡವರು ಮಾತ್ರ ಅಲ್ಲಿ ವಿದೇಶಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂಥದ್ದೊಂದು ಅವಕಾಶ ಕೃಷ್ಣರವ್ರಿಗೆ ಬರ್ತದೆ. ವಾಷಿಂಗ್ಟನ್ನ ಟೆಕ್ಸಾಸ್ ಯೂನಿವರ್ಸಿಟಿನಲ್ಲಿ ಇವರು ಕಾನೂನು ಪದವಿ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕಲಿತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಇಡೀ ಪ್ರಪಂಚದ ದರ್ಶನ ಆಗ್ತಾ ಹೋಗುತ್ತೆ. ಏಕೆಂದರೆ ವಿದೇಶದ ಅಭ್ಯಾಸ ಮಾಡಿದವ್ರಿಗೆ ಅದೊಂದು ಅದೃಷ್ಟ. ಎತ್ತರ ಸ್ಥಾನದಲ್ಲಿ ನಿಂತುಕೊಂಡು ಇಡೀ ಜಗತ್ತನ್ನ ಗಮನಿಸುವಂತ ಒಂದು ಪ್ರಜ್ಞೆ ಬೆಳೆಯುತ್ತೆ. ಅಂದರೆ ಈ ಸಣ್ಣ ಸಣ್ಣ ವಿಚಾರಗಳು, ಜಾತಿ ವಿಚಾರ ಅಥವಾ ಇನ್ನೊಂದು ಯಾವುದೋ ಮಡಿ ವಿಚಾರ, ಇದೆಲ್ಲದರಿಂದ ಮುಕ್ತವಾಗಿ ಮೇಲಿಂದ ನೀವು ಹೇಳಿದಾಗೆ ಮೇಲಿಂದ ನೋಡಿದಾಗ ಪ್ರಪಂಚ ಎಲ್ಲರೂ ಒಂದೇ ಥರ ಕಾಣ್ತಾರೆ. ಮತ್ತು ಅದಕ್ಕೆ ತಯಾರಾಗಬೇಕಾಗಿರ್ತದೆ. ಅಥವಾ ಅವತ್ತಿನ ಕಾಲಕ್ಕೆ ಆ ಯೂನಿವರ್ಸಿಟಿಗಳು ಆ ಮಟ್ಟದ ಉನ್ನತ ಶಿಕ್ಷಣವನ್ನು ಕೂಡ ಕೊಡ್ತಾ ಇರಬಹುದು. ಅದು ಕೂಡ ಒಂದು ಕಾರಣ ಆಗಿರ್ಬೋದಲ್ಲ? ಖಂಡಿತವಾಗ್ಲು. ಯಾಕೆ ನಾವು ಇಡೀ ದೇಶದ ಚರಿತ್ರೆಯನ್ನ ನಾವು ನೋಡಿದಾಗ ತುಂಬಾ ನಾಯಕರುಗಳು, ಇವನ್ ಅಂಬೇಡ್ಕರ್ ಆಗಿರ್ಬೋದು, ಮತ್ತೊಬ್ರು ಎಲ್ಲರೂ ಕೂಡ, ಇವನ್ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವರು ಕೂಡ ಎಲ್ಲರೂ ವಿದೇಶದಲ್ಲಿ ಹೋಗಿ ಕಲಿತು ಉನ್ನತ ವ್ಯಾಸಂಗವನ್ನು ಮಾಡಿ ಒಂದು ಹೊಸ ಚಿಂತನೆಯನ್ನ, ಉನ್ನತ ಚಿಂತನೆಯನ್ನ ಮಾಡ್ಕೊಳ್ತಾ ಈ ದೇಶವನ್ನ ಕಟ್ತವ್ರು, ಈ ದೇಶಕ್ಕೆ ತಮ್ಮ ಎಲ್ಲವನ್ನ ಮುಡುಪಾಗಿಟ್ಟವರು. ಸೊ ಆ ಥರದೊಂದು ಪ್ರಭಾವ ವಿದೇಶ ವ್ಯಾಸಂಗದಲ್ಲಿ ಕೃಷ್ಣವ್ರಿಗಾಗಿರ್ಬೋದು. ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಸಂಸ್ಕಾರವಂತ ಕುಟುಂಬದಲ್ಲಿ ಬಂದಂಥವ್ರು. ಅಂದರೆ ಶಿಕ್ಷಣ ಅಂತ ಅನ್ನುವಂಥದ್ದು ತುಂಬ ಮುಖ್ಯ. ಮತ್ತು ನಾವುಗಳಿರುವಂಥದ್ದು ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ನಮ್ಮಿಂದ ಯಾರಿಗೂ ನೋವಾಗಬಾರ್ದು. ಇದು ಒಂದು ಸಂಸ್ಕಾರ. ಆದರೆ ಮತ್ತೊಂದು ಸಂಸ್ಕಾರ ಅವರನ್ನು ತಿದ್ದಿ ತೀಡಿ ಒಂದು ಮೂರ್ತ ರೂಪವನ್ನು ಕೊಟ್ಟದ್ದು ಶಿಕ್ಷಣ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಒಡನಾಟವೂ ಕೂಡ ಇತ್ತು. ಆಧ್ಯಾತ್ಮದ ಒಡನಾಟದಿಂದಾಗಿ ಅವರು ಒಂದು ಸಂಸ್ಕಾರವನ್ನ, ಆಕ್ಚುಲಿ ಇವರು ಅಲ್ಲಿಯ ಸ್ಟೂಡೆಂಟ್ ಕೂಡ. ಇವರು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡ್ತಾರೆ. ಹಾಗಾಗಿ ಅಲ್ಲಿಯ ಒಂದು ಇವತ್ತಿಗೂ ರಾಮಕೃಷ್ಣ ಆಶ್ರಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳುಗಳು ಅವ್ರು ಯಾರು ಶ್ರೀಮಂತರು ಬಡವರು ಅವ್ಯಾವೂ ಲೆಕ್ಕಕ್ಕಿಲ್ಲ. ಅವರವರ ತಟ್ಟೆಯನ್ನು ಅವರೇ ತೊಳಿಬೇಕು. ಅವರವರು ಮಲಮೂತ್ರ ವಿಸರ್ಜನೆ ಮಾಡಿದಂಥ ಇದನ್ನು ಕನಿಷ್ಠ ಅವರವರೇ ಕ್ಲೀನ್ ಮಾಡಬೇಕು. ಹೀಗೆ ಎಲ್ಲವನ್ನೂ ಕೂಡ ಕಲಿಸುವಂಥದ್ದು, ಅಂದರೆ ಸರಳವಾಗಿ ಬದುಕುವಂಥದ್ದನ್ನು ಕಲಿಸುವಂಥದ್ದು. ಇದೇ ರೀತಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಕೂಡ ಕೊಡ್ತಾ ಇದ್ದಂಥದ್ದು. ಅಲ್ಲಿದ್ದಾಗಲೇ ಬಹುಶಃ ಕೃಷ್ಣರವರು ನಾನು ಓದಿರೋ ಹಾಗೆ ಅಥವಾ ಕೇಳಿರೋ ಹಾಗೆ ತಬಲಾ ವಾದನವನ್ನು ಕೂಡ ಅವರು ಕಲಿತಾರೆ ಅಂತ ಹೇಳಿ. ಪ್ರಜ್ಞೆಯೂ ತುಂಬ ಚೆನ್ನಾಗಿತ್ತು. ಇದಾದ ನಂತರ ಅವರು ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿಯೂ ಕೂಡ ಅವ್ರಿಗೆ ಶಿಕ್ಷಣದ ಇವುಗಳು ಚೆನ್ನಾಗಿ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿಯ ರಾಜಕೀಯ, ಬಹುಶಃ ಅವರು ಜಾರ್ಜ್ ಬುಷ್ ಅವ್ರ ಮಗ, ಈ ಥರದ್ದು ಯಾವುದೋ ಒಂದು ಚುನಾವಣೆಯಲ್ಲಿ ಇವರು ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ಅವರಿಂದ ಅಪ್ರಿಷಿಯೇಷನ್ಸ್ ಲೆಟರ್ನ್ ಕೂಡ ಇವರಿಗೆ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಇಲ್ಲಿರುವಂಥ ಆವತ್ತಿನ ಕಾಲಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಎಚ್.ಕೆ. ವೀರಣ್ಣಗೌಡರಿಗೆ ಪತ್ರ ಬರೀತಾರೆ ಕೃಷ್ಣ ಅವರು. ಎಚ್.ಕೆ. ವೀರಣ್ಣಗೌಡರು ಬರೀ ಅಧ್ಯಕ್ಷರೇ ಆಗಿರಲಿಲ್ಲ, ಬಹುಶಃ ಅವರು ಶ್ರೇಷ್ಠ ಪತ್ರಕರ್ತರು ಕೂಡ ಆಗಿದ್ರು. ಖಂಡಿತವಾಗ್ಲು. ತಾಯಿನಾಡು ಅನ್ನೋ ಪತ್ರಿಕೆ ಮುನ್ನಡೆಸಿ ಇವತ್ತು ಏನು ನಾವು ನಂಬರ್ 1 ಪತ್ರಿಕೆಗಳು ಅಂತ ಮಾತಾಡ್ತಿದೀವಲ್ಲ, ಅವತ್ತು ಆ ಪತ್ರಿಕೆ ನಂಬರ್ 1 ಪತ್ರಿಕೆ ಆಗಿತ್ತು. ಒಂದ್ ರೀತಿ ಪತ್ರಿಕೋದ್ಯಮದ ಮುಖಾಂತರವೂ ಕೂಡ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಂಥವ್ರು ಅಂತ ದೊಡ್ಡ ನಾಯಕರಾಗಿತ್ತು. ಬಹುಮುಖ ಪ್ರತಿಭೆ ಎಚ್.ಕೆ. ವೀರಣ್ಣಗೌಡರು ಕೂಡ.
ಅವ್ರದ್ದೊಂದು ಒಂದು ರೀತಿಯಲ್ಲಿ ಅವ್ರ ಜೀವನನೇ ಒಂದು ಸಾಧನೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಸನ್ಮಾನ್ಯ ಶ್ರೀ ಪ್ರಾತಸ್ಮರಣೀಯರಾದಂಥ ಸದಾ ಸ್ಮರಣೀಯರಾದಂಥ HK ವೀರಣ್ಣಗೌಡರ ಹುಟ್ಟುಹಬ್ಬವೂ ಹೌದು. ಅವರು ಮೂಲತಃ ಚನ್ನಪಟ್ಟಣ ತಾಲೂಕು ಚಕ್ಕೆರೆಯವರು. ನಾವೇನು ಈ ಜವರೇಗೌಡರು ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಅವರು ಟೀಚರ್ ಆಗಿರ್ತಾರೆ. ಜವರೇಗೌಡರು ಕೂಡ HK ವೀರಣ್ಣಗೌಡರ ಶಿಷ್ಯ, ಸ್ಟೂಡೆಂಟ್. ಅಲ್ಲಿಂದ ಇವರು ತಾಯಮ್ಮ ಚೆನ್ನೇಗೌಡರು ಅಂತ ಹೇಳ್ಬಿಟ್ಟು ಚೆನ್ನೇಗೌಡರು ಮಗಳನ್ನ, ಇಲ್ಲಿ ಮದ್ದೂರು ಚೆನ್ನೇಗೌಡನ ದೊಡ್ಡಿಯ ಆ ಚೆನ್ನೇಗೌಡರು ಮಗಳು, ಅವರ ಶ್ರೀಮತಿಯವರ ಹೆಸರು ತಾಯಮ್ಮ ಅಂತ. ಆಯಮ್ಮ ಬಾಲವಿಧವೆ, ಮದುವೆ ಆಗಿ ಗಂಡ ತೀರೋಗ್ಬಿಟ್ಟಿರ್ತಾರೆ. ಅವರನ್ನ ಮದುವೆ ಆದಂಥವರು HK ವೀರಣ್ಣಗೌಡರು. ಆವತ್ತಿನ ಕಾಲಕ್ಕೆ ಬಾಲ್ಯ ವಿವಾಹ ಆಗುವಂಥದ್ದು ಅಂತ ಅಂದರೆ ಹುಡುಗಾಟ ಅಲ್ಲ, ಕ್ರಾಂತಿಕಾರಿ ಹೆಜ್ಜೆಗಳು ಖಂಡಿತವಾಗ್ಲೂ ಕೂಡ ಅಂತ. ಅಲ್ಲಿಂದ ಇವರ ಜೀವನ ಇಲ್ಲಿ ಅಂತೂ ಶಿವಪುರ ಧ್ವಜ ಸತ್ಯಾಗ್ರಹದ ಸಮ್ಮೇಳನ ನಡೆಸೋದಾಗಿರಲಿ, ಅಥವಾ ಇಲ್ಲಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡೋದಾಗಿರಲಿ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ HK ವೀರಣ್ಣಗೌಡರದೂ ಕೂಡ ತುಂಬ ದೊಡ್ಡ ಪ್ರಮುಖವಾದಂತಹ ಪಾತ್ರ. ಸೊ ಅವ್ರ ಜೊತೆ ಇವರು ಒಡನಾಟ ಇರ್ತದೆ. ಕೃಷ್ಣ ಅವರು ಅಲ್ಲಿಂದ ಪತ್ರ ಬರೀತಾರೆ. ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಅದರ ಪ್ರಖರತೆಯನ್ನು, ಅದರ ಪ್ರಭಾವವನ್ನು, ಅದರ ಸಿದ್ಧಾಂತವನ್ನು ಕಳ್ಕೊಂಡಿದೆ. ಹಾಗಾಗಿ ನೀವು ಕಾಂಗ್ರೆಸ್ ಒಟ್ಟಿಗೆ ಕೆಲಸ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಕೃಷ್ಣರವರು HK ವೀರಣ್ಣಗೌಡರಿಗೆ ಪತ್ರ ಬರೀತಾರೆ. ಅಲ್ಲ, ಆ ಮಾತು ಇವತ್ತಿಗಲ್ವ ಅನ್ವಯ ಆಗ್ಬೇಕಾಗಿರೋದು? ಖಂಡಿತ. ಅಂದ್ರೆ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇರೋದು, ಕಾಂಗ್ರೆಸ್ಸು ತನ್ನ ನಿಜವಾದ ಶಕ್ತಿಯನ್ನು ಕಳ್ಕೊಂಡಿದೆ, ತಾನು ಸರಿಯಾದ ಕೆಲಸ ಮಾಡ್ತಿಲ್ಲ, ಹಾಗಾಗಿ ತಾನು ಎಲ್ಲಾ ಕಡೆ ಅಧಿಕಾರದಿಂದ ವಿಮುಖ ಆಗ್ತಾ ಇದೆ ಅನ್ನೋದು ಆ ಮಾತು ಇವತ್ತಿಗೆ ಸೂಕ್ತ ಅನ್ಸುತ್ತೆ. ಬಟ್ ಅದನ್ನ ನೀವು ಹೇಳ್ತಾ ಇದ್ರಿ ಅವತ್ತಿಗೆ ಈ ಮಾತನ್ನ ಕೃಷ್ಣ ಅವರು ಕೇಳಿದ್ದಾರೆ ಅಂತ. ಖಂಡಿತ, ಅದಕ್ಕೆ ಹೇಳಿದ್ದು ನೋಡಿ, ಯಾವತ್ತು ಜಗತ್ತನ್ನ ಮೇಲಿಂದ ನೋಡಿದಾಗ ಎಲ್ಲವೂ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅನ್ನೋದಕ್ಕೆ. ಆವತ್ತಿನ ಕಾಲಕ್ಕೆ ಗಾಂಧೀಜಿಯವರು ಅಥವಾ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಇಡೀ ಕಾಂಗ್ರೆಸ್ನ ಒಂದು ವಲಯದಲ್ಲಿ ಒಂದು ಸ್ಪಷ್ಟತೆ ಅಥವಾ ಒಂದು ಅಭಿಪ್ರಾಯ ಬರ್ತದೆ, ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕು. ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮೀಸಲಾಗಿದ್ದಂತ ಒಂದು ಚಳವಳಿ ಅದು ಪಕ್ಷ ಬೇಡ ಅಂತ ಹೇಳಿ ಅಂತ ಅನ್ನುವಂಥ ಒಂದು ಮಾತು, ಕೂಗು ಎದ್ದಿರ್ತದೆ. ಅದ್ರ ನಂತರದ ದಿನಗಳಲ್ಲೂ ಕೂಡ ಆ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕದೆ. ಹೀಗೆ ನಿರಂತರವಾಗಿ ಆಡಳಿತದಲ್ಲೂ ಕೂಡ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗ ಒಂದಷ್ಟು ಈ ರೀತಿಯ ಮೇಧಾವಿಗಳಿಗೆ, ಬುದ್ಧಿವಂತರಿಗೆ ಅದರಲ್ಲಿ ಒಂದಷ್ಟು ಅಪಸ್ವರಗಳು ಇವುಗಳು ಕಂಡು ಬರ್ತದೆ. ಅದನ್ನು ಸ್ಪಷ್ಟವಾಗಿ ನೇರವಾಗಿ ಕೃಷ್ಣ ಅವರು HK ವೀರಣ್ಣಗೌಡರಿಗೆ ಬರೀತಾರೆ. HK ವೀರಣ್ಣಗೌಡರು ಕೂಡ ಕೃಷ್ಣ ಅವರಿಗೆ ಒಂದು ಪತ್ರ ಬರೀತಾರೆ. ಇಲ್ಲ ಕೃಷ್ಣ, ನೀವು ಇನ್ನು ಯುವಕ, ತುಂಬ ಬುದ್ಧಿವಂತ, ಮೇಧಾವಿ, ಖಂಡಿತವಾಗ್ಲೂ ನಿನ್ನ ಅಗತ್ಯತೆ 28-29 ವರ್ಷ ಕೃಷ್ಣ ಅವರಿಗೆ, 57 ವಯೋಮಾನ, ಪ್ರಬುದ್ಧತೆ. ಹೌದು. ನಿನ್ನ ಅಗತ್ಯ ಇದೆ. ಕಾಂಗ್ರೆಸ್ ನೀನು ಅನ್ಕೊಂಡ ಹಾಗೆ ಇಲ್ಲ. ಕಾಂಗ್ರೆಸ್ ಒಂದರಿಂದಲೇ ಈ ದೇಶ ಮತ್ತು ರಾಜ್ಯ ಅಥವಾ ಜನತೆ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇದೆ ಕಾಂಗ್ರೆಸ್ಗೆ. ನೀನು ಕೂಡ ಇಲ್ಲಿಗೆ ಬಂದ ನಂತರ, ವಿದೇಶದಿಂದ ಇಲ್ಲಿಗೆ ಬಂದ ನಂತರ ನೀನು ಖಂಡಿತ ಕಾಂಗ್ರೆಸ್ ಸೇರಬೇಕು, ನೀನು ರಾಜಕಾರಣಕ್ಕೆ ಬರಬೇಕು, ನಿನ್ನಿಂದ ಸೇವೆ ಆಗಬೇಕು. ಆದರೆ ನಿನ್ನ ಈ ಅಭಿಪ್ರಾಯವನ್ನು ಬದಲಾಯಿಸಿಕೋ ಅಂಥೇಳಿ HK ವೀರಣ್ಣಗೌಡರು ಕೂಡ ಪತ್ರ ಬರೀತಾರೆ. ಈ ರೀತಿಯಾದಂಥ, ಅಂದರೆ ತಾವು ಎಲ್ಲೇ ವಿದೇಶದಲ್ಲೇ ಇದ್ದರೂ ಕೂಡ ತನ್ನ ಊರು, ತನ್ನ ದೇಶ, ತನ್ನ ಜನ, ತನ್ನ ಅಸ್ತಿತ್ವಗಳು ಅಥವಾ ಅವುಗಳ ಮೇಲೆ ಒಂದು ಆಸ್ಮಿತೆಯನ್ನು ಮೊದಲಿಂದಲೂ ಕೂಡ ಆ ಕಾಳಜಿಯನ್ನು ಇಟ್ಕೊಂಡು ಬಂದಂಥವ್ರು ಕೃಷ್ಣ ಅವರು. ಆ ಭಾವನೆ ಅವ್ರಿಗೆ ಯಾವತ್ತೂ ತುಂಬಿ ತುಳುಕ್ತಾ ಇರ್ತದೆ. ಹಾಗೆ ಅಲ್ಲಿಂದ ಇನ್ನೊಂದು ದೊಡ್ಡ ನೆನಪಿಸ್ಕೊಳ್ಳೇಬೇಕಾದಂಥದ್ದು ಏನಂತ ಹೇಳಿದ್ರೆ, ಕೃಷ್ಣ ಅವರು ಅಲ್ಲಿಂದ ಬರ್ತಾರೆ ವಿದೇಶದಿಂದ. ಇದೇ ಮದ್ದೂರು ಶಿವಪುರದ ರೈಲ್ವೆ ಸ್ಟೇಷನ್ನಲ್ಲಿ ಬಂದಿಳಿತಾರೆ. ನೂರಾರು ಜನ ಸಂಭ್ರಮ. 101 ಎತ್ತಿನ ಗಾಡಿನಲ್ಲಿ ಪೂರ್ಣ ಕುಂಭಗಳ ಸಮೇತವಾಗಿ, ಅಂದ್ರೆ ವಿದೇಶಿ ವ್ಯಾಸಂಗ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನಿಂದ ಸೋಮನಹಳ್ಳಿ ತನಕನೂ ಕೂಡ ಒಂದು ದೊಡ್ಡ ಮೆರವಣಿಗೆ ಮುಖಾಂತರ ಕೃಷ್ಣ ಅವರನ್ನು ಸ್ವಾಗತಿಸ್ತಾರೆ.
ಅದಾದ ನಂತರ 1962 ನೀವು ಆವಾಗಲೇ ಹೇಳ್ತಾ ಇದ್ರಿ ಮೊದಲ ಚುನಾವಣೆ ಎಸ್.ಎಂ. ಕೃಷ್ಣ ಅವ್ರಿಗೆ. 1962ರಲ್ಲಿ ಇದೇ ನನ್ನ ಪ್ರಶ್ನೆ ಅದೇ ಆಗಿತ್ತು, ಅವರ ಪ್ರೇರಣೆ ಏನಾಗಿತ್ತು ಅಂತ. ಖಂಡಿತವಾಗ್ಲೂ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಅಷ್ಟರಲ್ಲಾಗಲೇ ಇಲ್ಲಿಯ ರಾಜಕಾರಣ, ಇಲ್ಲಿಯ ಚಿಂತನೆ, ಇಲ್ಲಿಯ ಬೆಳವಣಿಗೆಗಳೆಲ್ಲದ್ರ ಬಗ್ಗೆನೂ ಕೂಡ ಅವ್ರಿಗೆ ಗಮನ ಇರ್ತದೆ. ಇದೇ ಸಂದರ್ಭದಲ್ಲಿ ಬಂದಂಥವ್ರಿಗೆ ಅವರ ಇಲ್ಲಿಯ ಸಹಪಾಠಿಗಳು ಕೂಡ ಒಂದಷ್ಟು ಜನ ಈ ರಾಜಕೀಯ ಹಿನ್ನೆಲೆ ವಾತಾವರಣವನ್ನು ಕೂಡ ಅಷ್ಟರಲ್ಲಿ ಚುನಾವಣೆಯೂ ಕೂಡ ಅನೌನ್ಸ್ ಆಗಿರ್ತದೆ. ಅದೇ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಚುನಾವಣೆಗೆ ನಿಲ್ಲೋದಕ್ಕೆ, ಅಂದ್ರೆ ಮೂಲತಃ ಎಚ್.ಕೆ. ವೀರಣ್ಣಗೌಡರ ಒಂದು ಕರೆ ಇದಕ್ಕೆ ಕಾರಣ ಆಗ್ತದಲ್ಲ. ಬನ್ನಿ ನೀವು ಪ್ರಶ್ನೆ ಮಾಡೋದಲ್ಲ, ನಿಂತು ನೀವು ಇದನ್ನ ನೋಡಿ ಅನ್ನೋ ಕರೆ ಇದೆಯಲ್ಲ, ಅದು ಬಹುಶಃ ಅವ್ರಿಗೆ ಪ್ರಬಲವಾದ ಕಾರಣ ಆಗಿರ್ಬೋದು. ಇರ್ಬೋದು. ಬಹುಶಃ ಕೆಲವೊಂದು ಸಾರಿ ಇಂಥ ಸಂದರ್ಭಗಳನ್ನ, ಇಂಥ ಪ್ರಶ್ನೆಗಳನ್ನ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತೀರಾ ನಾನು ರಾಜಕಾರಣಕ್ಕೆ ಬರಬೇಕು, ಚುನಾವಣೆ ನಿಲ್ಲಬೇಕು, ಗೆಲ್ಲಬೇಕು ಅಂತ ಅನ್ನುವಂಥ ಪರಿಪೂರ್ಣ ಉದ್ದೇಶವೂ ಏನೋ ಅವ್ರಿಗೆ ಇರಲಿಲ್ಲ ಆ ಸಂದರ್ಭದಲ್ಲಿ. ಆದರೆ ಬಹುಶಃ ಕೆಲವೊಂದು ಸರಿ ಪ್ರಕೃತಿನೇ ಎಲ್ಲವನ್ನು ಕರೆಸ್ಕೊಳ್ಳುತ್ತೆ ಅಥವಾ ಮಾಡುತ್ತೆ, ಅಥವಾ ಸನ್ನಿವೇಶಗಳು, ಸಂದರ್ಭಗಳು ಹುಟ್ಟಾಕುತ್ತೆ ಅಂತ ಅನ್ನೋದು ಬಹುಶಃ ಅದಕ್ಕೆ ಇರ್ಬೋದು. ಇವರು ಬಂದಂಥ ಸಂದರ್ಭದಲ್ಲಿ ಒಟ್ಟಾರೆ ಇಲ್ಲಿ ಎಚ್.ಕೆ. ವೀರಣ್ಣಗೌಡರು ದೊಡ್ಡ ನಾಯಕರು. ಆ ಹೊತ್ತಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಅಂದರೆ ಇವತ್ತಿನ KPCC ಅಧ್ಯಕ್ಷರು ಅಂತ ಏನು ಹೇಳ್ತೀವಿ ಆ ರೀತಿ. ಆಗ ಮೈಸೂರು ರಾಜ್ಯ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಅದರ ಹಿಂದಿನ ಸರ್ಕಾರದಲ್ಲಿ ಎಚ್.ಕೆ. ವೀರಣ್ಣಗೌಡರು ಮಂತ್ರಿಗಳಾಗಿರ್ತಾರೆ, PWD ಮಂತ್ರಿ ಆವತ್ತಿಗೆ. ಮತ್ತು ಈ ಚುನಾವಣೆ ಇವ್ರ ನೇತೃತ್ವದಲ್ಲೇ ನಡೆಯೋದು ಅಂತ ಹೇಳಿಯೂ ಕೂಡ ಡಿಸೈಡ್ ಆಗಿರ್ತದೆ. ಸಹಜವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಏನಿದೆ ಅಂತ ಹೇಳಿದ್ರೆ, ಸಹಜವಾಗಿ ಯಾರು KPCC ಅಧ್ಯಕ್ಷರಾಗ್ತಾರೆ ಅವರು ಮುಂದಿನ ಮುಖ್ಯಮಂತ್ರಿ ಸಾರಥ್ಯದಲ್ಲೇ ಚುನಾವಣೆ ನಡೆಯುತ್ತೆ, ಮತ್ತೆ ಮುಖ್ಯಮಂತ್ರಿಯು ಕೂಡ ಅವರೇ ಆಗ್ತಾರೆ ಅನ್ನೋ ಒಂದು ಅಲಿಖಿತವಾದಂಥ ಒಂದು ನಡಾವಳಿ ಬಂದಿದೆ. ಆವತ್ತಿಗೆ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೂ ಕೂಡ ವಾತಾವರಣ ಇರ್ತದೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಎಸ್.ಎಂ. ಕೃಷ್ಣ ಅವರು ಚುನಾವಣೆಗೆ ನಿಲ್ತಾರೆ. ಎಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಅತ್ಯಂತ ಕಡಿಮೆ ಕಾರ್ಯಕರ್ತರು ಅಥವಾ ಪ್ರಚಾರ ಅಥವಾ ಆ ಪಕ್ಷದ ಬಗ್ಗೆ ಗೊತ್ತಿರುವಂಥವ್ರು ಇರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರ, ಪ್ರಭಾವಿ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರರು, ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಕೂಡ ಕಾರ್ಯಕರ್ತರ ಒಂದು ದೊಡ್ಡ ದಂಡೇ ಇರುವಂಥ ಪಕ್ಷ. ಆ ಪಕ್ಷವನ್ನು ಕೃಷ್ಣ ಅವರು ಎದುರಾಳಿ ಆಗಬೇಕಾಗಿರ್ತದೆ. ಇಂಥ ಸನ್ನಿವೇಶದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಆ ಚುನಾವಣೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಕೂಡ ಬಂದು ಕೂಡ ಪ್ರಚಾರವನ್ನು ಮಾಡಿರ್ತಾರೆ. ಖಂಡಿತವಾಗ್ಲೂ ಕೃಷ್ಣರವರ ತುಂಬ ಜನ ತುಂಬ ಸರಳವಾಗಿ ಹೇಳ್ಬಿಡ್ತಾರೆ, ಕೃಷ್ಣರವ್ರದ್ದು ರಾಜಕಾರಣ ಹೋರಾಟದ ರಾಜಕಾರಣ ಅಲ್ಲ, ಅಥವಾ ಒಂದು ರೀತಿಯಲ್ಲಿ ಹಿಂಬಾಗಿಲಿನ ರಾಜಕಾರಣ ಆ ರೀತಿಯಲ್ಲ. ಇವರು ಯಾವುದನ್ನು ಏನು ಸುಲಭವಾಗಿ ಪಡೆದಂಥವರಲ್ಲ. ಸ್ವತಃ ಕೃಷ್ಣರವರೇ ಅದನ್ನು ಹೇಳ್ಕೊತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅವರು ಎಚ್.ಕೆ. ವೀರಣ್ಣಗೌಡರು. ಅಂಥ ಒಬ್ಬ ಅಭ್ಯರ್ಥಿಯ ಎದುರು ಅಥವಾ ಅವರ ಪರವಾಗಿ, ಎಚ್.ಕೆ. ವೀರಣ್ಣಗೌಡರ ಪರವಾಗಿ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಚಾರಕ್ಕೆ ಬರ್ತಾರೆ. ಹುಡುಗಾಟನ? ಆದರೆ ಕೃಷ್ಣರವರು ಕೂಡ ಅಷ್ಟೇ ಒಂದು ಕಾನ್ಫಿಡೆನ್ಸಿಂದ ಅವ್ರಿಗೆ ಎಲ್ಲವನ್ನ, ಬಹುಶಃ ನೀವು ಇವಾಗಲೂ ನೋಡ್ಬೋದು, ಅವರು ಎಲ್ಲವನ್ನು ಸಮಸ್ಥಿತಿಯಿಂದ ಸಮಚಿತ್ತದಿಂದ ತಗೊಳ್ಳುವಂಥವ್ರು. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಅವ್ರದ್ದು ಬರಿತಾ ಹೇಳಿದ್ದೆ, ಬಹುಶಃ ಚುನಾವಣೆಯಲ್ಲಿ ಅವರು ಮುಂದಿನ ಚುನಾವಣೆಗಳಲ್ಲಿ ಸೋಲ್ತಾರೆ. ಆ ಸೋತರೂ ಕೂಡ ಇವರ ಸಹಾನುಭೂತಿ ಅಥವಾ ಇವರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಆ ಸೋಲೆ ನಾನು ಸೋಲ್ಸಿದ್ನಲ್ಲ ಅಂತ ಸೋತು ತಲೆಬಾಗಿ ನಾಚಿಕೆ ಪಟ್ಕೊಳ್ಳುವಂಗೆ ಇವರ ವ್ಯಕ್ತಿತ್ವ ಇರ್ತದೆ.
ಹಾಗೆ 1962 ಎಲೆಕ್ಷನ್ನಲ್ಲಿ ಮದ್ದೂರಿನ ಮಹಾಜನತೆ ಹೋದ ಕಡೆಯೆಲ್ಲ ಎಚ್ ಕೆ ವೀರಣ್ಣಗೌಡರಿಗೆ ಎಷ್ಟು ಜನಗಳು ಸೇರ್ತಾ ಇದ್ರು, ಅದೇ ರೀತಿಯಲ್ಲಿ ಕೃಷ್ಣ ಅವ್ರಿಗೂ ಸೇರ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಎಸ್ ಸಿ ಮಲ್ಲಯ್ಯನವರ ಮಗ ಅಂತ ಅನ್ನುವಂಥದ್ದು, ಎರಡನೇದು ವಿದೇಶದಿಂದ ಬಂದಿರುವಂಥವ್ರು ಅಂತ ಅನ್ನೋದು, ಮೂರನೇವರು ಅಷ್ಟೊಂದು ಸ್ಫುರದ್ರೂಪಿಗಳಾಗಿರ್ತಾರೆ. ಅದ್ಭುತವಾದಂತಹದ್ದು, ಒಂದು ಸಾರಿ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸುವಂಥ ಆ ವ್ಯಕ್ತಿತ್ವ ಅವ್ರದ್ದಾಗಿರ್ತದೆ. ಆ ಗುಂಗುರು ಕೂದಲು, ಕೂಲಿಂಗ್ ಗ್ಲಾಸ್, ಸೂಟು ಬೂಟು, ರಾಜಕುಮಾರನ ನಿಜವಾಗ್ಲು. ಮತ್ತು ಅವ್ರ ಮಾತು, ಆ ನಡವಳಿಕೆ, ಆ ಜನಗಳ ಜೊತೆಗೆ ಆ ಸಂವಹನ, ಕಲಿತವಾದ ಕನ್ನಡ, ಇಂಗ್ಲಿಷ್ ಭಾಷಾ, ಹೌದು, ಇವೆಲ್ಲವೂ ಬಹುಮುಖ್ಯವಾಗಿ ಆವತ್ತಿನ ತರುಣರಿಗೆ, ಯುವಕರಿಗೆ ಒಂದು ದೊಡ್ಡ ಶಕ್ತಿಯನ್ನು, ಚೈತನ್ಯವನ್ನು ಕೊಡುತ್ತೆ. ನಾವು ಕೃಷ್ಣ ಅವರೊಟ್ಟಿಗೆ ಕೆಲಸ ಮಾಡೋದು ನಮಗೆ ಒಂದು ದೊಡ್ಡ ಹೆಮ್ಮೆ ಅಂತ ಅನಿಸುತ್ತೆ. ಹಾಗಾಗಿ ಆ ಚುನಾವಣೆಯಲ್ಲಿ 19,800 ಚಿಲ್ಲರೆ ಏನೋ ಎಚ್ ಕೆ ವೀರಣ್ಣಗೌಡರು ತಗೊತಾರೆ. 21,000, 1,500 ಮತಗಳ ಅಂತರದಿಂದ ಎಸ್ ಎಂ ಕೃಷ್ಣ ಅವರು ಗೆಲ್ತಾರೆ. ನೋಡಿ, ಬಹುಶಃ 1989 ಚುನಾವಣೆ ಇರಬೇಕು, 92, ಒಟ್ಟಾರೆ ಆವತ್ತು ಅವರು ಎಚ್ ಕೆ ವೀರಣ್ಣಗೌಡರು ಗೆದ್ದಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ಕೃಷ್ಣ ಅವರು ಬಂದು ನಿಂತು ಸೋಲಿಸಿದ್ದಕ್ಕೆ ಎಚ್ ಕೆ ವೀರಣ್ಣಗೌಡರು ಮಂತ್ರಿ ಆಗೋದಕ್ಕಾಗಲಿಲ್ಲ. ಅದೇ ರೀತಿ ಒಂದು ರಿಪೀಟ್ ಆಗುತ್ತೆ 93-94ರಲ್ಲಿ ಅನಿಸುತ್ತೆ. ಮಂಚೇಗೌಡರ ಮಗ ಮಹೇಶ್ ಚಂದು ಚುನಾವಣೆಯಲ್ಲಿ ನಿಲ್ತಾರೆ, ಕೃಷ್ಣ ಅವ್ರು ಸೋಲ್ತಾರೆ. ಕೃಷ್ಣ ಅವ್ರು ಗೆದ್ದಿದ್ದರೆ ಆಗಲೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನುವಂಥ ಒಂದು ವಾತಾವರಣ ಅಥವಾ ಇವುಗಳು ಇರ್ತದೆ ಈ ರೀತಿ. ಬಟ್ ತುಂಬ ಸಂತೋಷ ಏನು ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರೇ, ಆವತ್ತಿನ ಕಾಲದ ಚುನಾವಣೆ ಕೃಷ್ಣ ಅವರಿಗೆ ಓದೋದ ಕಡೆ, ಅದರಲ್ಲೂ ನಮ್ಮ ಭಾಗ ಎಲ್ಲ ಗ್ರಾಮಗಳಿಗೆ ಬರ್ತಿರಲಿಲ್ಲ ಅಂತಾಗ, ಕೇಂದ್ರ ಭಾಗಗಳಿಗೆ, ಹೋಬಳಿ ಕೇಂದ್ರ ಅಥವಾ ಗ್ರಾಮ ಕೇಂದ್ರಗಳು ಮುಖ್ಯವಾದಂಥ ಇವುಗಳಿಗೆ ಬರ್ತಾ ಇದ್ರಂತೆ. ಹೆಣ್ಣು ಮಕ್ಕಳು, ಮಹಿಳೆಯರು ಅಥವಾ ಅವರ ಅಭಿಮಾನಿಗಳು ಓಲೆ, ಮೂಗುಬಟ್ಟು, ಬಳೆ ಇದನ್ನೆಲ್ಲ ಬಿಚ್ಚಿಕೊಡ್ತಿದ್ರಂತೆ ಚುನಾವಣಾ ವೆಚ್ಚಕ್ಕೆ. ಪರಿಸ್ಥಿತಿ ಹೆಂಗೆ ಬದಲಾಗುತ್ತೆ, ಹೆಂಗೆ ಆಗಿದೆ ಇವತ್ತಿನ ಚುನಾವಣೆಗಳು ಅಂಥೇಳಿ. ಇನ್ನು ಎರಡನೇದಾಗಿ, ಇವತ್ತು ತದ್ವಿರುದ್ಧ ಇವತ್ತಿನ ಚುನಾವಣೆಯಲ್ಲಿ ಅವನ್ನೆಲ್ಲವನ್ನ ನಾವು ನಾಯಕರಾದವರು ಅವರು ಕೊಡಬೇಕು. ನೋಡಿ, ಎರಡನೇದಾಗಿ ಜನಗಳಿಗೆ ಕನ್ಫ್ಯೂಷನ್ ಆಗ್ತಿತ್ತು, ಈ ಇಬ್ಬರಲ್ಲಿ ಯಾರನ್ನ ಗೆಲ್ಸೋದು, ಯಾರನ್ನ ಸೋಲ್ಸೋದು ಅಂತ. ಯಾಕೆಂದ್ರೆ ಇಬ್ಬರು ಅಷ್ಟೊಂದು ಯೋಗ್ಯರಾಗಿದ್ರು, ಯಾರನ್ನೇ ಸೋಲ್ಸಿದ್ರು ನಷ್ಟ ಅಲ್ಲ ಅಂತ ಅನ್ನೋ ಹಾಗೆ. ಅಂಥ ಅಭ್ಯರ್ಥಿಗಳು ಕೂಡ ಅವತ್ತಿಗೆ ರಾಜಕಾರಣಿಗಳು ಇರ್ತಿದ್ರು. ಬಟ್ ಇವತ್ತಿಗೆ ನಮಗೆ ಆಯ್ಕೆಗಳು ತುಂಬ ಕಡಿಮೆ, ಅಥವಾ ಆ ಥರದ್ದಿಲ್ಲ ಅಂತಲೇ ಭಾವಿಸಿದ್ರು ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಸೊ ಆ ಮೊದಲ ಚುನಾವಣೆಯ ನಂತರ ಅವರ ರಾಜಕೀಯ ಗ್ರಾಫ್ ತೀವ್ರಗತಿಯಲ್ಲೇ ಬರ್ತದೆ. ಅದ ನಂತರ ಒಂದು ಚುನಾವಣೆಯಲ್ಲಿ ಸೋಲ್ತಾರೆ. ಅದಾದಮೇಲೆ ಮತ್ತೆ ಅವರು ಒಂದು ಲೋಕಸಭೆಯ ಉಪಚುನಾವಣೆಯಲ್ಲಿ ಗೆಲ್ತಾರೆ. ಹಾಗೆ ಮತ್ತೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಸೊ ಹಾಗೆ ಇಲ್ಲಿ ವಿಧಾನಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಹೀಗೆಲ್ಲ ಹೋಗ್ತಾ ಹೋಗ್ತಾ ಸಾಕಷ್ಟು ಸ್ಥಾನಗಳನ್ನು ಅವರು ನಿಭಾಯಿಸ್ತಾರೆ. ಒಂದು ಬಹುಶಃ ಇಡೀ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಅದನ್ನು ಎಂದೂ ಮರೆಯಲಾಗದಂಥ ಅವರ ರಾಜಕೀಯ ಜೀವನ ಅದಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಏಳಿಗೆಗೆ, ಅವರ ಬದುಕಿಗೆ, ಅವರ ರಾಜಕೀಯ ಹೋರಾಟಕ್ಕೆ ಅವರ ಕುಟುಂಬ ಹೇಗೆ ಬೆಂಬಲವನ್ನು ನೀಡ್ತಾ ಬಂತು, ಹೇಗೆ ಅವರಿಗೆ ಆ ಶಕ್ತಿಯನ್ನು ಕುಟುಂಬ ತುಂಬುತ್ತಾ ಬಂತು? ಯಾಕೆಂದ್ರೆ ಕುಟುಂಬದ ಸಹಕಾರ ಇಲ್ಲದೆ ಅವರು ಇದನ್ನೆಲ್ಲ ಸಾಧಿಸೋದು ಕಷ್ಟ ಆಗ್ತದೆ. ಆ ಬಗ್ಗೆ ತಾವು ತಮ್ಮ ಅನುಭವದಿಂದ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾರೆ. ಅಲ್ಲ, ಖಂಡಿತವಾಗ್ಲು. ಒಂದೇನಂತ ಹೇಳಿದ್ರೆ, ಮೊನ್ನೆ 29ನೇ ತಾರೀಕು ಬಹುಶಃ ಅವರ ವಿವಾಹ ವಾರ್ಷಿಕೋತ್ಸವ, ಎಸ್ ಎಂ ಕೃಷ್ಣ ಮತ್ತು ಪ್ರೇಮಾ ಕೃಷ್ಣ ಅವರ ವಿವಾಹ ವಾರ್ಷಿಕೋತ್ಸವ ಆಯಿತು ಮೊನ್ನೆ. ಇವರು
ಶಾಸಕರಾದ ಮೇಲೆ ಮದುವೆ ಆದಂಥವ್ರು. ಇಲ್ಲಿ ಚುನಾವಣೆ ಮುಗಿಯುತ್ತೆ 1962, 62ರಿಂದ 67 ತನಕನೂ ಕೂಡ ತುಂಬ ಪ್ರಭಾವಶಾಲಿಯಾಗಿರುವಂಥ ಶಾಸಕ, ಕ್ರಿಯಾಶೀಲವಾಗಿರುವಂಥ ಶಾಸಕ, ವಿಚಾರಗಳನ್ನು ಅದ್ಭುತವಾಗಿ ತಿಳ್ಕೊಂಡಿರೋರು ಮತ್ತು ಮಂಡಿಸುವಂಥವರು ಅಂತ ಅನ್ನುವಂಥದ್ದು ವಿಧಾನಸಭೆಯಲ್ಲಿ ಪ್ರೂವ್ ಆಗಿರ್ತದೆ. ಬಹುಶಃ ಅದಕ್ಕೆ ಮತ್ತೊಂದು ಕಾರಣ PSP. ಯಾಕೆ ಅಂತ ಹೇಳಿದ್ರೆ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ದರಿಂದ, ಸಹಜವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದ್ರಿಂದ, ವಿರೋಧ ಪಕ್ಷದವ್ರಿಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದಾಗೆಲ್ಲವೂ ಕೂಡ ಕೃಷ್ಣ ಅವ್ರಿಗೂ ಅವಕಾಶ ಸಿಗ್ತಾ ಇತ್ತು. ಬಹುಶಃ ಅಲ್ಲಿ ಇವರ ಒಂದು ನಿಜವಾದಂಥ ವಾಕ್ಪಟುತ್ವ ಅಥವಾ ಅವರ ವಿಚಾರ, ಅವರ ಜ್ಞಾನ ಹೊರಹಾಕೋದಕ್ಕೆ ಒಂದು ದೊಡ್ಡ ವೇದಿಕೆಯಾಗಿ ಅದು ರೂಪುಗೊಳ್ಳುತ್ತೆ. 1967 ಚುನಾವಣೆಯಲ್ಲಿ ಮಂಚೇಗೌಡರು, HK ವೀರಣ್ಣಗೌಡರ ಶಿಷ್ಯ ಅಥವಾ ಅವರ ಹಿಂಬಾಲಕರಾಗಿರ್ತಾರೆ ಮಂಚೇಗೌಡರು ಅಂತ ಹೇಳ್ಬಿಟ್ಟು, ಭತ್ತದ ಮಂಚೇಗೌಡರು ಅಂತಲೂ ಕರೀತಾರೆ ಅವ್ರನ್ನ. ಆ ಮಂಚೇಗೌಡರು ಅವರು ಅಲ್ಲ, ಜೋಳದ ಮಂಚೇಗೌಡರು ಅಂತ. ಯಾಕೆ ಅಂತ ಹೇಳಿದ್ರೆ ಆವತ್ತಿನ ಬರಗಾಲಕ್ಕೆ ಮಂಚೇಗೌಡರು ಜೋಳದ ಇವುಗಳನ್ನೆಲ್ಲ ದಾನ ಕೊಟ್ಟಿದ್ರಂತೆ. ಹಾಗೆ ಏನು ಇನ್ನು ಡಾಕ್ಟರ್ ಮಹೇಶ್ ಚಂದ್ ಅಂತ ಹೇಳ್ಬಿಟ್ಟು MLA ಆಗಿದ್ರು, ಅವ್ರ ತಂದೆ, ಅವ್ರ ತಾಯಿನೂ ಅವ್ರ ಹೆಂಡ್ತಿನೂ ಜೈವಾಣಿ ಮಂಚೇಗೌಡರು ಕೂಡ ಶಾಸಕರಾಗಿದ್ದರು ಒಂದು ಸಾರಿ. ಮಂಚೇಗೌಡರು ಇವರ ಎದುರಾಳಿ ಆಗ್ತಾರೆ. 1967 ಚುನಾವಣೆಯಲ್ಲಿ ಸೋಲ್ತಾರೆ. ದುರಾದೃಷ್ಟವಶಾತ್ ಪಕ್ಕದ ಕ್ಷೇತ್ರ, ಅಲ್ಲಿ ಈ ಏನು ಕಿರ್ಗಾವಲು ಕ್ಷೇತ್ರ ಅಂತ ಹೇಳ್ತೀವಿ, ಅವಾಗ ಮಳವಳ್ಳಿ 2 ದ್ವಿಕ್ಷೇತ್ರ ಅಂತ ಅನ್ನೋ ಥರದ್ದು ಕೂಡ ಇತ್ತು. ಅಲ್ಲಿ ಇದೇ HK ವೀರಣ್ಣಗೌಡರು ಮಾದೇಗೌಡರು ವಿರುದ್ಧ ಸೋತಿದ್ದಾರೆ. ಒಂದು ಸಣ್ಣ ರಾಜಕೀಯದ ಇಳಿತ ಶುರುವಾದರೆ ಏನಾಗುತ್ತೆ ಅಂತ ಅನ್ನೋದಕ್ಕೆ ಬಹುಶಃ HK ವೀರಣ್ಣಗೌಡರು ಅಂಥ ಒಬ್ಬ ದೊಡ್ಡ ನಾಯಕನನ್ನು ನಾವು ಸಂಪೂರ್ಣವಾಗಿ ರಾಜಕಾರಣದಿಂದ ಬಿಡುಗಡೆನೇ ಮಾಡಿಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಮಾದೇಗೌಡರು ಶಾಸಕರಾಗ್ತಾರಲ್ಲಿ ಗೆದ್ದು. ಈ ಕಡೆ 67ರಲ್ಲಿ ಇವರು ಸೋತ ನಂತರ ಇಲ್ಲಿ ರಾಜಕೀಯ ವಾತಾವರಣ, MK ಶಿವನಂಜಪ್ಪನವರು ಇಲ್ಲಿ ಸತತವಾಗಿ MP ಅವರು ಚುನಾವಣಾ ಪೂರ್ವದಿಂದಲೂ ಕೂಡ 1947ರಿಂದ 52ರ ಪ್ರಥಮ ಚುನಾವಣೆಯಲ್ಲೂ MK ಶಿವನಂಜಪ್ಪನವರು ಆತ್ಮಾನಂದ ತಂದೆ ಅವರು ಅಕಾಲಿಕ ನಿಧನದಿಂದ ಇಲ್ಲಿ ಮರುಚುನಾವಣೆ ಆಗುತ್ತೆ, ಬೈ ಎಲೆಕ್ಷನ್ ಆಗುತ್ತೆ. ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೂ ಕೂಡ ಇವರನ್ನ ಇಲ್ಲಿಯ ಮದ್ದೂರಿನ ವ್ಯಾಪ್ತಿನಲ್ಲಿ ಕೃಷ್ಣರವರ ವರ್ಚಸ್ಸನ್ನು ನೋಡಿದ್ದಂಥವರು, ಆ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಮಂಡ್ಯದ ಪ್ರಭಾವನೂ ಕೂಡ ಇಲ್ಲಿಯ ಒಂದಷ್ಟು ಇವರುಗಳಿಗೆ ಪ್ರಭಾವ ಬೀರಿರ್ತದೆ. ಅದರಲ್ಲಿ MD ರಮೇಶ್ ರಾಜು, ಮಲ್ಲಾರಾಧ್ಯ ಪ್ರಸನ್ನ, ಇನ್ನೊಂದಷ್ಟು ಜನ ಈ ಥರದ ಆಗಷ್ಟೇ ಕಾಲೇಜು ದಿನಗಳು ಇವುಗಳನ್ನು ಎಂಟ್ರಿ ಆಗಿದ್ದಂಥವ್ರಿಗೆ ಇವರನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಅನ್ನೋ ಒಂದು ಭಾವನೆ. ಆ ಸಂದರ್ಭದಲ್ಲಿ ಇವ್ರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ MP ಕ್ಯಾಂಡಿಡೇಟ್ ಆಗಿ. ಆ ಚುನಾವಣೆ ಇವರಿಗೆ ಮತ್ತೊಂದು ಮರುಜೀವನ ಕೊಡುತ್ತೆ. ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಕುಟುಂಬದ ಬೆಂಬಲ ಅಂತ ಹೇಳಿದಾಗ ಇಲ್ಲಿ ಒಂದು ನೆನಪು ಬರ್ತಾ ಇದೆ. ಬಹುಶಃ 1962ರಿಂದ 67ರವರೆಗಡೆ ಇವರು ಶಾಸಕರಾಗಿದ್ದರೂ ಕೂಡ ಅವಾಗೆಲ್ಲ ಹಣ ಆಸ್ತಿ ಎಲ್ಲ ಮಾಡುವಂಥದ್ದೆಲ್ಲ ಇರಲಿಲ್ಲ, ನಡೀತಾ ಇರಲಿಲ್ಲ, ಆಗ್ತಿರಲಿಲ್ಲ ಬಿಡಿ. ಬಟ್ ಚುನಾವಣಾ ಖರ್ಚುಗಳಂತೂ ಮಾಡಲೇಬೇಕಾಗಿತ್ತು ಕನಿಷ್ಠ. 1967ರ ಚುನಾವಣೆಯಲ್ಲಿ ಸೋತಾಗ್ಲೂ ಕೃಷ್ಣ ಅವ್ರಿಗೆ ಒಂದಷ್ಟು ಹಣ ಖರ್ಚಾಗಬೇಕಿರ್ತದೆ, ಹಣ ಇರೋದಿಲ್ಲ. ಪುನಃ 68ರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಅಂದಾಗ ಅವರ ಸಹೋದರ ಒಂದು ಶಂಕರ್ ಅಂತೇಳಿ, SM ಶಂಕರ್ ಅವರು, ಈಗೇನು ನಮ್ಮ ಗುರುಚರಣ್ ಇದ್ದಾರೆ, ಗುರುಚರಣ್ ಅವ್ರ ತಂದೆ, ಸಹಜವಾಗಿ ವಿರೋಧಿಸ್ತಾರೆ. ನಮ್ಗೆ ಯಾಕೆ ಚುನಾವಣೆ, ಈಗಿನ ಚುನಾವಣೆಗಳೆಲ್ಲ ಹಿಂಗೆ ತುಂಬ ಹಣ ಖರ್ಚಾಗುತ್ತೆ, ಈಗ ಜಮೀನು ಮನೇನೋ ಏನಾದರೂ ಮಾರಬೇಕಾಗುತ್ತೆ, ಆಗೋದಿಲ್ಲ, ಬೇಡ ಅಂಥೇಳಿ ಹಠ ಹಿಡಿದು ಕೂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ VC ಬೋರೇಗೌಡರು ಅಂತ ಹೇಳ್ಬಿಟ್ಟು, ಒಳಗೇರಳ್ಳಿ ಅಂತ ಹೇಳಿದೆ, ಅವರು ಈ ಮಲ್ಲಯ್ಯನವರ ಕುಟುಂಬಕ್ಕೆ ತುಂಬ ಆಪ್ತರು. ಅವರು ಬಂದು ಇಲ್ಲ ಇದೊಂದು ಚುನಾವಣೆ ನಿಲ್ಲಿ ಅವರು ಅಂತ ಹೇಳಿಬಿಟ್ಟು ರಾಜಿ ಮಾಡಿಸಿ, ಅಂದರೆ ತಿಳುವಳಿಕೆ ಹೇಳಿ ಮದ್ದೂರಿನಲ್ಲಿದ್ದಂಥ ಒಂದು ಆಸ್ತಿಯನ್ನು ಮಾರಿ ಚುನಾವಣೆಗೆ ನಿಲ್ತಾರೆ. ಆ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಗೆಲ್ತಾರೆ. ಅದಾದ ಮೇಲೆ ಇವರ ಕೃಷ್ಣ ಅವರ ರಾಜಕೀಯ ಭವಿಷ್ಯ ಬದಲಾದದ್ದು MP ಚುನಾವಣೆಯಲ್ಲಿ.
ಯಾವಾಗ ಇವರು ದೆಹಲಿ ರಾಜಕಾರಣಕ್ಕೆ ಹೋದ್ರೋ ಅಲ್ಲಿ ಇವರ ಆ ಜ್ಞಾನ ಅಥವಾ ವಿದ್ವತ್ ಅವರ ಒಂದು ಸರಾಗವಾಗಿ ಎಲ್ಲವನ್ನು ತಿಳಿಯುವಂಥದ್ದು ಹೇಳುವಂಥದ್ದು ಈ ನಡವಳಿಕೆ ಇವುಗಳೆಲ್ಲ ಇಂದಿರಾ ಗಾಂಧಿಯವರನ್ನು ಸೆಳೆಯುತ್ತೆ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿನ ಆ ಪಕ್ಷದ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿ, ಇಂದಿರಾ ಗಾಂಧಿಯವರನ್ನು ಸಂಪರ್ಕ ಮಾಡಿ ರಾಯಭಾರಿಯಾಗಿ ಒಟ್ಟಾರೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿನ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಮಾಡ್ತಾರೆ. ನಂತರದ ದಿನಗಳಲ್ಲಿ ಕೃಷ್ಣ ಅವರು ಕಾಂಗ್ರೆಸ್ಸಿಗರಾಗ್ತಾರೆ. ಈ ಸಂದರ್ಭದಲ್ಲಿ ಏನು ಕೂಡುಮಲ್ಲಿಗೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ, ಅಲ್ಲಿಯ ಚಿನ್ನಪ್ಪ ಗೌಡರು ಅಂತ ಹೇಳ್ಬಿಟ್ಟು ಅವರ ಮಗಳು ಶ್ರೀಮತಿ ಪ್ರೇಮಾರವರು. ನಿಜವಾಗ್ಲೂ ನಾನು ಆ ತಾಲೂಕಿನವನೇ ಆಗಿರೋದ್ರಿಂದ ನಮ್ಮ ಪ್ರತಿನಿಧಿ SM ಕೃಷ್ಣ ಅವರು, ನಾನು ಮದ್ದೂರು ತಾಲೂಕು, ಇತ್ತೀಚೆಗೆ ಈಗ ನಾವು ನಾಗಮಂಗಲ ಸೇರ್ಕೊಂಡಿದ್ದೀವಿ. ಪ್ರೇಮಾ ಕೃಷ್ಣ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಇದಕ್ಕೆಲ್ಲ ಬರೋರು. ತುಂಬ ಸಾಧ್ವಿ, ಸರಳತೆ ಇದ್ದಂಥವರು, ನಿಜವಾಗ್ಲೂ ಹಣದಲ್ಲಿ ಶ್ರೀಮಂತಿಕೆಯ ಜೊತೆಗೆ ಹೃದಯ ಶ್ರೀಮಂತಿಕೆ ಕೂಡ ಇದ್ದಂಥ ಹೆಣ್ಣುಮಗಳು ಅವ್ರಿಗೆ ಸಂಗಾತಿಯಾಗಿ ಸಿಗ್ತಾರೆ. ಅವ್ರು ಯಾವಾಗ್ಲೂ ಕೂಡ ಇವ್ರಿಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಅವ್ರಿಗೆ ಇಬ್ಬರು ಹೆಣ್ಣುಮಕ್ಕಳು, ಶಾಂಭವಿ ಮತ್ತು ಮಾಳವಿಕಾ. ಅವರ ಎಲ್ಲ ಈಗಂತೂ ಎಲ್ಲ ಒಂದಂತಕ್ಕೆ ಎಲ್ಲವೂ ಬಂದಿದೆ. ಬಟ್ ಆವತ್ತಿನ ಕಾಲಕ್ಕೂ ಕೂಡ ಇವ್ರದ್ದು ಒಂದು ರೀತಿಯ ಆದರ್ಶ ದಾಂಪತ್ಯ ನಡೀತಾ ಇರ್ತದೆ. ಜೊತೆಯಲ್ಲಿ ಅಧಿಕಾರವೂ ಕೂಡ, ರಾಜಕಾರಣವೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇರ್ತದೆ ಕೃಷ್ಣ ಅವ್ರದ್ದು. ಈಗ ಒಂದು ಪುಟ್ಟ ವಿರಾಮದ ನಂತರ SM ಕೃಷ್ಣ ಹುಟ್ಟುಹಬ್ಬದ ಸಂಭ್ರಮವನ್ನ ವಾಗೀಶ್ ಗುರೂಜಿ ಅವರ ಜೊತೆ ಮುಂದುವರಿಸೋಣ. ಕಲ್ಪನೆ ಟಿವಿ ಅರ್ಪಿಸುವ ಕಲ್ಪನೆ ಸೂಪರ್ ಸಿಂಗರ್. ಇನ್ನೂನು ಬೇಕಾಗಿದೆ ಒಲವು ಇನ್ನೂನು. ಕಲ್ಪನೆ ಸೂಪರ್ ಸಿಂಗರ್ ಆಗಲು ಅವಕಾಶ. ಮನೆಯಲ್ಲೇ ಕುಳಿತು ಹಾಡಿ ವಿಡಿಯೋ ಕಳಿಸಿ. ಅತಿ ದೊಡ್ಡ ಆನ್ಲೈನ್ ರಿಯಾಲಿಟಿ ಪ್ರದರ್ಶನ. ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀವು ಆಡೋ ಹಾಡನ್ನು 2 ನಿಮಿಷ ರೆಕಾರ್ಡ್ ಮಾಡಿ ವಿಡಿಯೋನ ನಮ್ಮ ಈ ನಂಬರ್ಗೆ ಸೆಂಡ್ ಮಾಡಿ. ಉತ್ತಮ ಹಾಡುಗಳಿಗೆ ಗಳಿಸಿ ಬಹುಮಾನ. ಅಡಿಗೆ ಚುಚ್ಚಿದ ಮುಳ್ಳು ಒಳಗಡೆ ಮುರಿದ. ಅವಳಿಂದ ನಾವೆಲ್ಲ, ಅವಳಿದ್ದರೆ ನಾವೆಲ್ಲ, ಅವಳಿರದೆ ಕಲ್ಪನೆ ಟಿವಿ ಅರ್ಪಿಸುವ ಕಲ್ಪನೆ ಸೂಪರ್ ಸಿಂಗರ್. ನಮ್ಮಲ್ಲಿ ಹೆಸರಾಂತ ನಂದಿನಿ ಉತ್ಪನ್ನಗಳಾದ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಸೇರಿ ಎಲ್ಲಾ ರೀತಿಯ ಐಸ್ ಕ್ರೀಮ್ಗಳು ವಿವಿಧ ಫ್ಲೇವರ್ಗಳಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೋಲ್ಡ್ ಸ್ಟೋರೇಜ್ ಸೌಲಭ್ಯವಿದ್ದು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಐಸ್ ಕ್ರೀಮ್ಗಳು, ತುಪ್ಪ, ಬೆಣ್ಣೆ, ಚೀಸ್ ಹಾಗೂ ನೀರಿನ ಬಾಟಲ್ಗಳು ಸಿಗಲಿದ್ದು ಉಚಿತ ಡೆಲಿವರಿ ಸೌಲಭ್ಯವಿರುತ್ತದೆ. ಗುಣಮಟ್ಟದ ಸೇವೆಗೆ ಸಂಪರ್ಕಿಸಿ ಸುರೇಶ್ ಎಂಟರ್ಪ್ರೈಸಸ್, ನೆಹರು ನಗರ, 4th ಕ್ರಾಸ್, ಶಿಲ್ಪಶ್ರೀ ನರ್ಸಿಂಗ್ ಹೋಮ್ ಹತ್ತಿರ, ಮಂಡ್ಯ. ಮಾಲೀಕರಾದ ಸುರೇಶ್ ಅವರ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 8431318168, 9742736159 ಹಾಗೂ 9844761275. ಕಲ್ಪನೆ ಟಿವಿ ಅರ್ಪಿಸುವ ಕಲ್ಪನೆ ಸೂಪರ್ ಡ್ಯಾನ್ಸರ್. ಕಲ್ಪನೆ ಸೂಪರ್ ಡ್ಯಾನ್ಸರ್ ಆಗಲು ಅವಕಾಶ. ಮನೆಯಲ್ಲೇ ಡ್ಯಾನ್ಸ್ ವಿಡಿಯೋ ಮಾಡಿ ಕಳಿಸಿ. ಅತಿ ದೊಡ್ಡ ಆನ್ಲೈನ್ ರಿಯಾಲಿಟಿ ಪ್ರದರ್ಶನ. ನೀವೆಲ್ಲಕ್ಕೂ ಗೊತ್ತಿದೆ, ಬಿಂಕಬೇಕೆ ಬೇಡ, ಬಿನ್ನ ಹಣ ತುಂಗವಿಲ್ಲ, ಗೆಜ್ಜೆ ಕಟ್ಟೋ. ನೀವು
ಮಾಡೋ ಡ್ಯಾನ್ಸ್ ಅನ್ನು 2 ನಿಮಿಷ ರೆಕಾರ್ಡ್ ಮಾಡಿ ವಿಡಿಯೋನ ನಮ್ಮ ಈ ನಂಬರ್ಗೆ ಸೆಂಡ್ ಮಾಡಿ. ಉತ್ತಮ ಡ್ಯಾನ್ಸ್ಗಳಿಗೆ ಗಳಿಸಿ ಬಹುಮಾನ. ಒಂದು ಬ್ರೇಕ್ ಡಾನ್ಸ್ ಬಿಡಿ. ಕಲ್ಪನೆ ಟಿವಿ ಅರ್ಪಿಸುವ ಕಲ್ಪನೆ ಸೂಪರ್ ಡ್ಯಾನ್ಸರ್. ವಿರಾಮದ ನಂತರ SM ಕೃಷ್ಣ ಅವರ ಹುಟ್ಟುಹಬ್ಬದ ಸಂಭ್ರಮದ ಚರ್ಚೆಯನ್ನ ಮುಂದುವರಿಸೋಣ. ಸರ್, ನೀವು ಸಾಕಷ್ಟು SM ಕೃಷ್ಣ ಅವರ ರಾಜಕೀಯ ಜೀವನದ ಆರಂಭದ ಬಗ್ಗೆ ಮತ್ತೆ ಅದರ ನಂತರದ ದಿನಗಳ ಬಗ್ಗೆ ತಿಳಿಸ್ಕೊಟ್ರಿ. ಅವರು ಇಷ್ಟು ದೊಡ್ಡ ನಾಯಕರಾಗಿ ಇಡೀ ದೇಶವೂ ಕೂಡ ಗುರುತಿಸೋ ಆ ರೀತಿಯಲ್ಲಿ ಬೆಳೆದಿದ್ದಾರೆ. ಅಂದ್ರೆ ಅವರು ವಿದೇಶಾಂಗ ಸಚಿವರಾಗಿ ಕೂಡ ಸಾಕಷ್ಟು ಭಾರತವನ್ನು ಪ್ರತಿನಿಧಿಸಿ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅಷ್ಟು ದೊಡ್ಡ ನಾಯಕರಾಗಿ ಬೆಳೆದವರು ಅವರ ಪ್ರತಿನಿಧಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ನಾಯಕರನ್ನ ಅವರು ಕೊಟ್ಟಿದ್ದಾರೆ ಅಂದ್ರೆ ಅವರ ರಾಜಕೀಯ ತತ್ವ ಸಿದ್ಧಾಂತಗಳ ಒಂದು ಅಡಿಯಲ್ಲಿ, ಅವರ ಆದರ್ಶದ ಅಡಿಯಲ್ಲಿ ಎಷ್ಟು ಜನ ಬೆಳೆದಿದ್ದಾರೆ, ಅವರ ಕೊಡುಗೆ ಏನು ಅಂತ ಹೇಳ್ತೀರಾ? ಖಂಡಿತ. ಮೊದಲನೇದಾಗಿ ನೀವು ಹೇಳಿದಾಗೆ ಕೃಷ್ಣ ಅವರು ಒಂದು ತಾಲೂಕಿಗೆ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದಂಥವರಲ್ಲ. ನೀವು ಹೇಳಿದಾಗೆ ರಾಷ್ಟ್ರ ಮಟ್ಟದ ನಾಯಕರು. ಬಹುಶಃ ನಮ್ಮ ಒಂದು ಹಂತದಲ್ಲಿ ಅವರು ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಮಾತು ಕೂಡ ಇತ್ತು. ಖಂಡಿತವಾಗ್ಲು 2004ರ ಚುನಾವಣೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಆ ಸ್ಥಾನವನ್ನು ಅಲಂಕರಿಸುತ್ತಾರೆ. ಆಗ 99ರಿಂದ 2004 ಇವರು ಮುಖ್ಯಮಂತ್ರಿಗಳಾಗಿ ಇವರು ನಿಭಾಯಿಸಿದಂಥ ರೀತಿ, ಕೊಟ್ಟಂಥ ಜನಪರ ಯೋಜನೆಗಳು, ಕೊಡುಗೆಗಳು, ಇವುಗಳೆಲ್ಲ ಮತ್ತು ಇವರ ಆ ವ್ಯಕ್ತಿತ್ವ, ಪ್ರಧಾನಮಂತ್ರಿ ಹುದ್ದೆಗೆ ಇವರು ಅಭ್ಯರ್ಥಿ ಅಂತ ಹೇಳಿ ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ನಲ್ಲೂ ಕೂಡ ಅದು ಒಂದು ಸಾರಿ ಚರ್ಚೆಗೆ ಬರ್ತದೆ. ಜೊತೆಗೆ ಮೀಡಿಯಾಗಳು, ದೇಶದ ಪ್ರತಿಷ್ಠಿತ ಮೀಡಿಯಾಗಳು ಕೂಡ ಕೃಷ್ಣ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿಸಿದ್ರು. ಅದು ಸತ್ಯ. ಇದ್ರ ಜೊತೆಗೆ ಬಹುಶಃ ನಾವುಗಳು ತುಂಬ ಎದೆ ಮುಟ್ಟಿ ಹೆಮ್ಮೆಯಿಂದ ಹೇಳ್ಕೋಬೇಕು. ರಾಜಕಾರಣದ 4 ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ, ಈ 4 ಸಭೆಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವರು ನಮ್ಮ SM ಕೃಷ್ಣ ಅವರು. ಕೃಷ್ಣ ಅವರು ಮತ್ತೊಂದು ಹೆಗ್ಗಳಿಕೆ ಏನಂತ ಹೇಳಿದ್ರೆ, ಯಾವುದೇ ಪಕ್ಷಗಳಿಗೆ ಸೀಮಿತವಾಗದೆ ಸಾಂವಿಧಾನಿಕ ಹುದ್ದೆ ಅಂತ ಏನು ಹೇಳ್ತೀವಿ, ರಾಜ್ಯಪಾಲರಾಗಿರ್ಬೋದು, ವಿಧಾನಸಭಾಧ್ಯಕ್ಷರಾಗಿರ್ಬೋದು, ಅದನ್ನು ಸ್ಪೀಕರ್ ಆಗಿಯೂ ಕೂಡ ಕೆಲಸ ಮಾಡಿದಂಥವರು. ಜೊತೆಗೆ ಕೇಂದ್ರದ ಪ್ರತಿಷ್ಠಿತ ಟಾಪ್ 2-3 ಅಂತ ಏನು ನಾವು ಹೇಳ್ತೀವಿ, ಪ್ರಧಾನಮಂತ್ರಿ ಬಿಟ್ಟರೆ ರಕ್ಷಣಾ ಮಂತ್ರಿ ಅಥವಾ ವಿತ್ತ ಮಂತ್ರಿ, ಅದು ಬಿಟ್ಟರೆ ವಿದೇಶಾಂಗ ಮಂತ್ರಿ, ಆ ವಿದೇಶಾಂಗ ಖಾತೆಯನ್ನು ನಿರ್ವಹಿಸಿದಂಥವ್ರು, ಅಂಥ ಪ್ರಬುದ್ಧರಾಗಿದ್ದಂಥವರು. ಇಲ್ಲಿಯೂ ಕೂಡ ಜಿಲ್ಲೆನಲ್ಲಿ ಆವತ್ತಿನ ಕಾಲಕ್ಕೆ ಹೇಗಿತ್ತು ಅಂತ ಹೇಳಿದ್ರೆ, 1962ರಲ್ಲಿ ಏನು ಒಟ್ಟಿಗೆ ರಾಜಕಾರಣ ಪ್ರವೇಶನ ಮಾಡಿದ್ರು ಜಿ ಮಾದೇಗೌಡರಾಗಲಿ, SM ಕೃಷ್ಣ ಅವರಾಗಲಿ, ಇವರುಗಳದ್ದು ಪ್ರಭಾವ ಇಲ್ಲಿ ತುಂಬ ಹೆಚ್ಚಿತ್ತು. KV ಶಂಕರಗೌಡರ ಪ್ರೀತಿಯ ಅತ್ಯಾಪ್ತರಾಗಿ ಮಾದೇಗೌಡರು ಇರ್ತಾರೆ. ಕೃಷ್ಣರವರು ಕೂಡ ಅದರಲ್ಲೂ ವಿಶೇಷವಾಗಿ MP ಆಗಿ ಗೆದ್ದ ನಂತರ 1968ರ ನಂತರ 72 ಚುನಾವಣೆಯಷ್ಟರೊಳಗಡೆ ಇವ್ರದ್ದು ಕೂಡ ಅಸ್ತಿತ್ವ ಇಲ್ಲಿ ತುಂಬ ಬಲವಾಗಿ ಬೇರೂರುತ್ತೆ. KN ನಾಗೇಗೌಡರು ಮಾಜಿ ಮಂತ್ರಿಗಳು, ಕಿರ್ಗಾವಲು ಕ್ಷೇತ್ರದ ಶಾಸಕರಾಗಿದ್ದಂಥವ್ರು, ನೇತಾರರು, ಅವರು ಕೃಷ್ಣರವರ ಪ್ರಾಡಕ್ಟ್, ಕೃಷ್ಣರವರ ಶಿಷ್ಯರು, ಕೃಷ್ಣರವರು ಕೊಟ್ಟಂಥದ್ದು. ನಾಗೇಗೌಡರು ಏನು ಕಡಿಮೆ ಇಲ್ಲ, ಅದ್ಭುತವಾದಂಥ ವಾಕ್ಪುಟತ್ವ, ಅಷ್ಟೇ ಕ್ರಿಯಾಶೀಲವಾದಂಥ ಮಂತ್ರಿಯಾಗಿದ್ದಂಥವರು. ಬೇರೆ ಬೇರೆ ಕೆಟ್ಟ ಹೆಸರುಗಳಿದೆ, ಅದರ ಏನು ಮಾಡೋಕ್ಕಾಗೋದಿಲ್ಲ, ಆಯಾ ಸಂದರ್ಭ ಸನ್ನಿವೇಶಕ್ಕೆ ಆಗುತ್ತೆ. ಅದೇ ರೀತಿ ಪಾರ್ವತಮ್ಮ ಶ್ರೀಕಂಠಯ್ಯನವರು, ಅವ್ರ ತಂದೆ ಶ್ರೀಕಂಠಯ್ಯನವರು, ಅವ್ರ ಮಗ ರವೀಂದ್ರ ಶ್ರೀಕಂಠಯ್ಯ, ಸ್ವತಃ ಪಾರ್ವತಮ್ಮ ಶ್ರೀಕಂಠಯ್ಯನವರು ಇವರ ಅನುಯಾಯಿಗಳಾಗಿದ್ದಂಥವರು.
ಬಹುಶಃ ಅಂಬರೀಷ್ ಅವ್ರನ್ನು ಕೂಡ ಅವರೇ ಕರ್ಕೊಂಡ್ಬಂದಿದ್ದು ಇವರೇ. 1994 ಚುನಾವಣೆಯಲ್ಲಿ ಫಸ್ಟು ಅಂಬರೀಷ್ ಅವರನ್ನ ಕೃಷ್ಣ ಅವ್ರು ಕರ್ಕೊಂಡ್ಬರ್ತಾರೆ. ಅಂಬರೀಷ್ ಕೂಡ ಒಂದೇ ಮಾತು ಹೇಳ್ತಾರೆ, ನನ್ನ ಜಿಲ್ಲೆಯ ಒಬ್ರಿಗೆ ನ್ಯಾಯ ಸಿಕ್ಕದಾದರೆ ಅವರು ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಕನಸು ಸರ್, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೊಟ್ಟ ಭರವಸೆಗಳು ಈಡೇರೋದಿಲ್ಲ. ಕೊನೆಗೆ ಮಾದೇಗೌಡರಿಗೂ ಇವ್ರಿಗೂ ಏನೋ ನಡೆಯುತ್ತೆ, MP ಟಿಕೆಟ್ ಸಿಕ್ಕೋದಿಲ್ಲ. ಅದು ಬೇರೆ ಥರದ 96 ಚುನಾವಣೆಯಲ್ಲಿ ಬೇರೆ ಆಗುತ್ತೆ ಹಾಗೆ. ಬಟ್ ಆ ಸಂದರ್ಭದಲ್ಲಿ ಇವ್ರುಗಳೆಲ್ಲರೂ ಕೂಡ ಇಷ್ಟೇ ಅಲ್ಲದೆ ಪ್ರಕಾಶ್ ಹುಕ್ಕೇರಿ, DK ಶಿವಕುಮಾರ್, ಹೀಗೆ ಆವತ್ತಿನ ಯುವಕರು, ಕಿಮ್ಮನೆ ರತ್ನಾಕರ್, ನಮ್ಮ ಜಿಲ್ಲೆಯ ಆಚೆಗೂ ಕೂಡ ಸಾಕಷ್ಟು ಅವರ ಅನುಯಾಯಿಗಳಿದ್ರು, ನ್ಯಾಯ ಒದಗಿಸಿದ್ದಾರೆ. ಮತ್ತು ಆವತ್ತಿನ ಸಂದರ್ಭದಲ್ಲಿ ಜಿ ಮಾದೇಗೌಡರು ಮತ್ತು ಕೃಷ್ಣ ಅವ್ರ ಗುಂಪು ಅನ್ನೋದೇ ಒಂದು ಸಪರೇಟ್. ಒಂದೇ ಪಕ್ಷದಲ್ಲಿದ್ರೂ ಕೂಡ ಇಬ್ರಿಗೂ ಅಷ್ಟೊಂದು ಪೈಪೋಟಿ, ತೀವ್ರತರವಾದಂಥ ಸಂಘರ್ಷ ಥರದ ರಾಜಕಾರಣವೂ ಇತ್ತು. ಉಲ್ಕೆರೆ ರಮೇಶ್ ಮತ್ತು ಮಲ್ಲಾರಾಧ್ಯ ಪ್ರಸನ್ನ ಅವರು ಇವರಿಬ್ಬರು ಸೇರಿ ಇವರಿಬ್ಬರನ್ನು ಒಂದುಗೂಡಿಸೋದೊಂದು ಪ್ರಯತ್ನ ಮಾಡ್ತಾರೆ ಇದೇ ರೈತ ಸಭಾಂಗಣದಲ್ಲಿ. ಉಲ್ಕೆರೆ ರಮೇಶ್ ಅವರು ನಾನು ಹೇಗೋ ಆತ್ಮಾನಂದ ಅವ್ರಿಗೆ ಹೇಳಿ, ಮಾದೇಗೌಡ್ರಿಗೆ ಹೇಳಿ ನಾನು ಕರ್ಕೊಂಬರ್ತೀನಿ, ನೀ ಹೆಂಗಾದರೂ ಮಾಡಿ ಕೃಷ್ಣ ಅವ್ರನ್ನ ಕರ್ಕೊಂಬ ಅಂಥೇಳಿ ಮಲ್ಲಾರಾಧ್ಯ ಪ್ರಸನ್ನ ಅವ್ರಿಗೆ ಹೇಳಿ, ಮಲ್ಲಾರಾಧ್ಯ ಪ್ರಸನ್ನ ಅವರು ಕೃಷ್ಣ ಅವ್ರಿಗೆ ಹೇಳಿ, ಮಲ್ಲಾರಾಧ್ಯ ಪ್ರಸನ್ನ ಅವರು ಒಂದು ಯೋಜನೆ ರೂಪಿಸ್ತಾರೆ ಇವರಿಬ್ಬರನ್ನು ಒಂದು ಮಾಡಬೇಕಂತೇಳಿ. MS ಗುರುಪಾತ್ ಸ್ವಾಮಿ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಒಬ್ಬ ದೊಡ್ಡ ರಾಜಕಾರಣಿ, ಮಂತ್ರಿಗಳಾಗಿರ್ತಾರೆ ಅವರು. ಅವ್ರದ್ದೊಂದು ಅಭಿನಂದನಾ ಸಮಾರಂಭಕ್ಕೆ ಬರಬೇಕು, ನೀವು ಅಭಿನಂದನಾ ಭಾಷಣ ಮಾಡಬೇಕು ಅಂಥೇಳಿ ಕೃಷ್ಣ ಅವ್ರಿಗೆ ನೀವು ಉದ್ಘಾಟನೆ ಮಾಡಿಕೊಡ್ಬೇಕು ಅಂಥೇಳಿ ಜಿ ಮಾದೇಗೌಡರಿಗೆ. ಇಬ್ಬರೂ ಪರಸ್ಪರ ಅಲ್ಲಿ ಭೇಟಿ ಮಾಡಿಸ್ತಾರೆ ಅಥವಾ ಒಂದೇ ವೇದಿಕೆಯಲ್ಲಿ ತರ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಇದೇ ಚಾಮುಂಡೇಶ್ವರಿ ಶುಗರ್ಸ್ ಏನೀಗ KM ದೊಡ್ಡಿನಲ್ಲಿ ಮೈ ಶುಗರ್ ಮಾಡಿದ್ರು, ಎರಡು ನಾಯಕರ ನಡುವಿನ ಒಂದು ಕಂದಕ ಇತ್ತಲ್ಲ, ಆ ಕಂದಕ ಯಾವುದು ತತ್ವ ಸಿದ್ಧಾಂತದ ಕಂದಕವೋ ಅಥವಾ ಅಧಿಕಾರ ಸ್ಥಾಪನೆಯ ಕಂದಕವಾಗಿತ್ತು? ಅಧಿಕಾರ ಸ್ಥಾಪನೆಯ ಕಂದಕ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಸನ್ನಿವೇಶ ಬರ್ತದೆ ಇಲ್ಲಿ, ನೆನಪಿಸ್ಕೊಳ್ಳೇಬೇಕು ಅದನ್ನು. ಬಹುಶಃ 1994 ಚುನಾವಣೆನೇ ಇರಬೇಕು ಅಂತ ಅನ್ಕೊತೀನಿ. ಆಗ ಕೃಷ್ಣ ಅವ್ರು ಸೋತಿರ್ತಾರೆ, ಮತ್ತೆ MLA ಟಿಕೆಟ್ ತಗೊಳ್ಳೋದಕ್ಕೆ ಆಗ AICC ಒಂದು ತಿದ್ದುಪಡಿಯನ್ನು ಅಥವಾ ಒಂದು ಆದೇಶವನ್ನು ಕೊಡ್ತದೆ. ಯಾರು MP ಇರ್ತಾರಲ್ಲಿ ನಮ್ಮ ಪಾರ್ಟಿಯವರು, ಅವ್ರುಗಳು ಯಾರನ್ನ ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಕೊಡೋದು ಅಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೃಷ್ಣ ಅವ್ರಿಗೆ ಒಂದು ಸಣ್ಣ ಆತಂಕ ಇರ್ತದೆ. ಯಾಕೆಂದರೆ ಜಿ ಮಾದೇಗೌಡರು MP, ನನಗೆ ಉದ್ದೇಶಪೂರ್ವಕವಾಗಿ ಟಿಕೆಟ್ ತಪ್ಪಿಸ್ಬೋದು, ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಕೊಡುವಂಗಿಲ್ಲ ಅಲ್ಲಿ, ಆ ರೀತಿಯ ವಾತಾವರಣ ಪರಿಸ್ಥಿತಿ. ಆದರೆ ಆ ತಪ್ಪನ್ನ ಜಿ ಮಾದೇಗೌಡರು ಮಾಡೋದಿಲ್ಲ. ಅಂದ್ರೆ ಅಲ್ಲಿಗೆ ಅಧಿಕಾರದ ವ್ಯಾಮೋಹಕ್ಕೋಸ್ಕರವಾಗಿ ಅಲ್ಲ, ಬಟ್ ಇಬ್ಬರಲ್ಲೂ ಕೂಡ ಒಂದಷ್ಟು ಸೈದ್ಧಾಂತಿಕವಾದಂಥ ಇವುಗಳಿರ್ತದೆ. ಅದೇ ರೀತಿ ಚಾಮುಂಡೇಶ್ವರಿ ಶುಗರ್ಸ್ ವಿಚಾರದಲ್ಲೂ, ಚಾಮುಂಡೇಶ್ವರಿ ಶುಗರ್ ಸ್ಥಾಪನೆ ವಿಚಾರದಲ್ಲಿ ಒಂದು ಷೇರ್ದಾರರ ರೀತಿಯಲ್ಲಿ ಮಾಡಬೇಕಂತ ಹೇಳಿ, ಒಂದು ಸೊಸೈಟಿ ಥರದಲ್ಲಿ ಮಾಡಬೇಕಂತ ಹೇಳಿ ಜಿ ಮಾದೇಗೌಡರು ತುಂಬ ಶ್ರಮ ವಹಿಸಿ ಅದರಲ್ಲಿ ಎಲ್ಲವನ್ನ ರೆಡಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಹುಶಃ ಕೇಂದ್ರದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಸಕ್ಕರೆ ಮಂತ್ರಿ, ಯಾವುದೋ ಸಂದರ್ಭದಲ್ಲಿ ಕೃಷ್ಣ ಅವರೇ ಅಲ್ಲಿ MP ಆಗಿ ಮಾತಾಡ್ತಾ, ಈ ರೀತಿ ಪ್ರೈವೇಟ್ ಸೆಕ್ಟರ್ಸ್ಗಳಿಗೆ ನಾವು ಶುಗರ್ ಇಂಡಸ್ಟ್ರಿನ ಕೊಡ್ತಾ ಹೋದರೆ ಅದಷ್ಟು ಒಳ್ಳೆಯದಲ್ಲ, ಹಂಗೆ ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಸ್ವಾಮ್ಯದಲ್ಲೇ ಮಾಡಬೇಕಂತ ಹೇಳಿ ಇದು ಮಾಡ್ತಾರೆ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ. ಅದೊಂದು ಪ್ರಶ್ನೆ ಇಲ್ಲಿ ಶುಗರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ದೊಡ್ಡ ತೊಂದರೆ ಆಗುತ್ತೆ. ಆಗ ಮಾದೇಗೌಡರು ಕೃಷ್ಣ ಅವ್ರ ಮನೆಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗಿ ಹೀಗೀಗೆ ಅಂತ ಅಂದಾಗ, ಅಯ್ಯೋ ನಾನು ಹೀಗೆ ಹೇಳ್ಬಿಟ್ಟಿದ್ನಲ್ಲ, ಹೀಗೆ ಹೇಗೆ ಮಾಡೋದು, ಸರಿ ಆಯಿತು ಬನ್ನಿ ಅಂಥೇಳಿ ಕೂರಿಸಿ ತುಂಬ ವಿಶ್ವಾಸವಾಗಿ ಮಾತಾಡಿ, ನನಗೆ ನೀವು ಬಂದಿರೋದೇ ದೊಡ್ಡದು, ಹಾಗೆ ಆಗಲಿ ಅಂಥೇಳಿ ತಮಿಳ್ನಾಡಿನಲ್ಲಿ ಮಹಾಲಿಂಗಮ್ ಅಂತ ಹೇಳ್ಬಿಟ್ಟು ಇದಾರಲ್ಲ, ಅವ್ರು ಎಲ್ಲೋ ದೂರದ ಸಂಬಂಧಿ ಕೃಷ್ಣ ಅವ್ರಿಗೂ ಕೂಡ, ಇವರ ಮುಖಾಂತರ ಮಾಡಿ ಅಂಥೇಳಿ ಆಮೇಲೆ ಜಗಜೀವನ್ ರಾಮ್ ಅವ್ರಿಗೂ ಒಂದು ಪತ್ರ ಬರೆದು ಆಗ ಸ್ಥಾಪನೆ ಆಗುತ್ತೆ. ಆ ಶುಗರ್ ಸ್ಥಾಪನೆ ಆಗುವಂಥ ಸಂದರ್ಭದ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಯಾರು 62-63ರಿಂದನೇ ಶುರುವಾಗುತ್ತೆ. MK ಶಿವನಂಜಪ್ಪನವರು ಆ ಕಮಿಟಿನಲ್ಲಿರ್ತಾರೆ, SM ಕೃಷ್ಣ ಅವರನ್ನು ಆ ಕಮಿಟಿನಲ್ಲಿರ್ತಾರೆ. ಸೊ ಇದು ಕೂಡ ಅವರಿಗೆ ನಮ್ಮ ಜಿಲ್ಲೆಗೆ ಕೊಟ್ಟಂತ ಒಂದು ಕೊಡುಗೆ ಅಂತ ನಾನು ಹೇಳ್ಬೋದು. ಖಂಡಿತವಾಗ್ಲೂ ನಾವು
ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನವನ್ನು ನಾವು ಇನ್ನೂ ಆಳವಾಗಿ ನೋಡೋದಾದ್ರೆ, ಯಾವುದೇ ಒಬ್ಬ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವುದು ಬಹುದೊಡ್ಡ ಆಸೆ. ಜೊತೆಗೆ ಆ ಸ್ಥಾನಕ್ಕೆ ಹೋದ ಮೇಲೆ ಅದನ್ನು ನಿಭಾಯಿಸುವುದು ಕೂಡ ಬಹುದೊಡ್ಡ ಸವಾಲು. ನನ್ನ ಅನುಭವಕ್ಕೆ ತಕ್ಕಿದ ಹಾಗೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ 1999ರಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಾಗ ಅಲ್ಲಿಂದ ಅವರ ಅಧಿಕಾರ ಅವಧಿ ಇರುವ ತನಕವೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ. ಒಂದು ಅವತ್ತಿನ ಕಾಲದ ಕಾವೇರಿ ಚಳುವಳಿ ಹೋರಾಟ, ಅದು ಕಾವೇರಿ ಅಂತಂದಾಗ ಮಂಡ್ಯ ಅಂತ ನೆನಪಾಗ್ತದೆ. ಯಾಕೆಂದ್ರೆ ಆ ಹೋರಾಟಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬುವಂತ ಜಿಲ್ಲೆಯೇ ಮಂಡ್ಯ. ಯಾಕೆಂದ್ರೆ ಅದರ ಹೆಚ್ಚು ನಷ್ಟಕ್ಕೆ ಒಳಗಾಗೋದು ನಾವು. ಹಾಗಾಗಿ ಸ್ವತಃ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯಾದಾಗ ಈ ನಿಟ್ಟಿನಲ್ಲಿ ಬಹಳ ವಿವೇಚನೆಯಿಂದ ನಿರ್ಧಾರ ತಗೊಳ್ಬೇಕಾಗತ್ತೆ. ಅಂತ ಒಂದು ಚಳುವಳಿ, ಅದರ ಹೋರಾಟ, ಮತ್ತೆ ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಪರೂಪದ ನಟರಾದಂಥ ಹೊರನಟ, ನಟ ಸಾರ್ವಭೌಮ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅಪಹರಣನೂ ಕೂಡ ಆಗುತ್ತೆ. ಅದು ಒಂದು ದೊಡ್ಡ ಸವಾಲಾಗಿರುತ್ತೆ. ಇಂತೆಲ್ಲ ಸವಾಲುಗಳನ್ನ ಅವರು ತಮ್ಮ ಅಧಿಕಾರದಲ್ಲಿ ಇದ್ದಾಗ ನಿಭಾಯಿಸಬೇಕಾಗುತ್ತೆ. ಆ ತಳಮಳಗಳು, ಆ ಒಂದು ಚಿಂತನೆ, ವಿವೇಚನೆ ಹೇಗಿತ್ತು? ನೀವು ಅದ್ರ ಬಗ್ಗೆ ಒಂದಷ್ಟು ಚಿಂತೀರಾ? ಖಂಡಿತವಾಗ್ಲೂ ಸರ್. ನಿಮ್ಮ ಚಂದ್ರವರೇ, ಒಂದು ಕಾಂಗ್ರೆಸ್ಗೆ ಮೊದಲಿಂದಲೂ ಕೂಡ ಒಂದು ರೀತಿಯಲ್ಲಿ ಒಕ್ಕಲಿಗ ಜನಾಂಗದ ಮತಗಳು ಬೇಕು, ಒಕ್ಕಲಿಗ ನಾಯಕರೂ ಇರಬೇಕು. ಆದರೆ ಅದರ ಮುಂಚೂಣಿಯನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದಂಥ ಒಂದು ಸ್ಮೃತಿ ಅಥವಾ ಆ ಥರದ್ದು ಒಂದು ಮನಸ್ಥಿತಿ ಕಾಂಗ್ರೆಸ್ ಪಕ್ಷದ ಮೇಲಿನ ನಾಯಕರಿಗೆ AICC ಲೆವೆಲಲ್ಲಿತ್ತು. ಏಕೆ ಅಂತ ಹೇಳಿದ್ರೆ, ಕೆಂಗಲ್ ಹನುಮಂತಯ್ಯನವ್ರನ್ನ ಬಿಟ್ಟರೆ ಮತ್ತೆ ಎಸ್ ಎಂ ಕೃಷ್ಣ ಅವರ ತನಕ ಇನ್ಯಾರೂ ಕೂಡ ಒಕ್ಕಲಿಗ ಜನಾಂಗದಲ್ಲಿ KPCC ಅಧ್ಯಕ್ಷರಾಗಿರೋದಿಲ್ಲ. ಬೇಕಾದಷ್ಟು ಅವಕಾಶಗಳಿದ್ರೂ ಕೂಡ ಕೊಟ್ಟಿರೋದಿಲ್ಲ. 1998-99ರಲ್ಲಿ ಕೃಷ್ಣ ಅವರಿಗೆ KPCC ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರಲ್ಲೂ ಇಷ್ಟೂ ವರ್ಷದ ಬಯೋಡಾಟಾನ ನೋಡಿ ಕೃಷ್ಣ ಅವ್ರದನ್ನ ಆಗ ಬಹುಶಃ ಇದು ಕೊಟ್ಟಿದ್ದಲ್ಲ, ಪಡ್ಕೊಂಡಿದ್ದು. ಖಂಡಿತವಾಗ್ಲು ಅವರ ಸಾಮರ್ಥ್ಯದಿಂದ ಪಡ್ಕೊಂಡಿದ್ದು. ಖಂಡಿತವಾಗ್ಲು ಸರಿಯಾದ ಮಾತದು. ಆವಾಗ ಇವರು ಅದನ್ನು ಪಡೀತಾರೆ. ಮತ್ತು ಆ ಸಂದರ್ಭದಲ್ಲಿ ಇವರು ಪಾಂಚಜನ್ಯ ಯಾತ್ರೆ ಅಂತ ಹೇಳಿ ಒಂದನ್ನು ಶುರು ಮಾಡ್ತಾರೆ. ರಥಯಾತ್ರೆ. ಹೌದು. ಬಹುಶಃ ಅದೊಂದು ಪೂರ್ವದ ದೊಡ್ಡ ಯಾತ್ರೆ, ಆಂದೋಲನ. ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಆವತ್ತಿಗೆ 94ರಿಂದ 99ರೊಳಗಡೆ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದಮೇಲೆ ನಂತರ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಇಲ್ಲಿ ಇವರು JH ಪಟೇಲ್ರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಏನೇನೋ ವೈರುಧ್ಯಗಳು ಅಥವಾ ದಳ ವಿಘಟನೆ ಆಗ್ತಾ ಹೋಗಿರ್ತದೆ. ಇಂಥದ್ದೆಲ್ಲ ಸನ್ನಿವೇಶದಲ್ಲಿ ಎಸ್ ಎಂ ಕೃಷ್ಣ ಅವರ ಪಾಂಚಜನ್ಯ ಯಾತ್ರೆ ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತನೆ ಆಗುತ್ತೆ. ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಆ ಸಂದರ್ಭದ ಇದರಲ್ಲಿ ಇವ್ರಿಗೆ ನಿರೀಕ್ಷೆಗೆ ಮೀರಿ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತದೆ. ಹಿಂದಿನ ದಳದ ಆ ಒಂದು ಎಲ್ಲ ಪರಿಸ್ಥಿತಿಯನ್ನು ನೋಡಿ ಜನ ಇವ್ರನ್ನ ಗೆಲ್ಲಿಸಿದ್ದಾರೆ ಅಂತ ಅನ್ಕೋಬೋದಲ್ಲ? ಅಲ್ಲಲ್ಲ, ಎಲ್ಲವುದಕ್ಕಿಂತ ಹೆಚ್ಚಾಗಿ ಕೃಷ್ಣ ಅವರು ಅಂತ ಹೇಳಿದ್ರೆ ಒಂದು ನಂಬಿಕೆ. ಕೃಷ್ಣ ಅವರು ಅಂತ ಹೇಳಿದ್ರೆ ಒಂದು ನಾಯಕತ್ವ. ಯಾಕೆ ಅಂತ ಹೇಳಿದ್ರೆ ಈವನ್ AICC ಕೂಡ ಬಹುಶಃ ದೇಶದಲ್ಲೇ ಪ್ರಥಮ ಅಂತ ಅನಿಸುತ್ತೆ ಉಪಮುಖ್ಯಮಂತ್ರಿ ಅಂತ ಹೇಳಿ ಮಾಡಿದ್ದು. ಉಪ ಪ್ರಧಾನಿ ಇತ್ತು, ದೇವಿಲಾಲ್ ಆಗಿದ್ರು. ಬಟ್ ಉಪಮುಖ್ಯಮಂತ್ರಿ ಹುದ್ದೆ ಬಹುಶಃ ಮೊದಲನೇ ಸಾರಿ ಕ್ರಿಯೇಟ್ ಆಗಿದ್ದೆ ಕೃಷ್ಣ ಅವ್ರಿಗೋಸ್ಕರ. ಅಂದರೆ ಇವರ ಅಷ್ಟು ರಾಜಕೀಯ ವರ್ಚಸ್ಸು ಇವರಿಗಿರ್ತದೆ. ಕೃಷ್ಣ ಅವ್ರನ್ನ ಬಿಟ್ಟು ಅಥವಾ ಕೃಷ್ಣ ಅವ್ರನ್ನ ಹೊರಗಿಟ್ಟು ಅಥವಾ ಕೃಷ್ಣ ಅವ್ರು ಇಲ್ಲದೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾಕೆ ಆ ರೀತಿ ಬಂದಿರುತ್ತೆ ಅಂತ ಹೇಳಿದ್ರೆ, ಅಷ್ಟು ಜನಪ್ರೀತಿ, ಅಷ್ಟು ಜನನಂಬಿಕೆ, ಅಷ್ಟು ಜನವಿಶ್ವಾಸವನ್ನು ಕೃಷ್ಣ ಅವ್ರು ಗಳಿಸಿರ್ತಾರೆ.
ಅವರು ಸ್ಪೀಕರ್ ಆಗಿದ್ದಂತಹ ನಡ್ಕೊಂಡಂಥ ನಡವಳಿಕೆ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನೀಡಿದಂಥ ಆಡಳಿತ ಅಥವಾ ಯೋಜನೆಗಳು ಅಥವಾ ಆ ಮಾತು ಅವೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ ಕೃಷ್ಣ ಅವರ ವರ್ಚಸ್ಸೇ ಇಲ್ಲಿ ಪ್ರಮುಖ ಕಾರಣ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇಡೀ ರಾಜ್ಯದ ಜನ ಕೃಷ್ಣ ಅವರಿಗೆ ಮನ್ನಣೆಯನ್ನು ನೀಡ್ತಾರೆ. ಕೃಷ್ಣ ಅವರು ಕೂಡ ನನಗೆ ತುಂಬ ಹೆಮ್ಮೆಯಿಂದ ಮನಸ್ಫೂರ್ತಿಯಾಗಿ ಹೇಳ್ಬೇಕನ್ಸುತ್ತೆ, ಇಡೀ ಕರ್ನಾಟಕವನ್ನು ಭದ್ರತೆ, ಆರೋಗ್ಯ ಸ್ವಾಸ್ಥ್ಯ, ಸ್ವಸಹಾಯ, ತಂತ್ರಜ್ಞಾನ, ಉದ್ಯೋಗಾವಕಾಶ ಹೀಗೆ ಎಲ್ಲದರ ಒಟ್ಟಿಗೆ 20ನೇ ಶತಮಾನದ ಹೊಸ್ತಿಲನ್ನು ದಾಟಿಸಿ 21ನೇ ಶತಮಾನಕ್ಕೆ ಕರ್ಕೊಂಡು ಹೋದಂಥವರು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ, ಹೌದು, ಭೂಮಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಭೂ ಕಂದಾಯ ವಿಚಾರದಲ್ಲಿ ಒಂದು ಸುಧಾರಣೆಯನ್ನು ಮಾಡಿದ್ದು. ಹೌದು, ಮತ್ತೆ ಬೆಂಗಳೂರನ್ನ ಒಂದು ಸಿಲಿಕಾನ್ ವ್ಯಾಲಿ, ಹೌದೌದು, ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡಿಸಿ ಅದನ್ನು ಸಿಲಿಕಾನ್ ವ್ಯಾಲಿ ಆಗಿ ಇವೆಲ್ಲ ಒಂದು ದೊಡ್ಡ ದೊಡ್ಡ ಫೈಲ್ಗಳಾಗಿತ್ತು. ಅದು ಆ ಯೋಜನೆಗಳ ಬಗ್ಗೆ ಅಷ್ಟೇ ಅಪವಾದಗಳು ಕೂಡ, ವಿರೋಧಗಳು ಕೂಡ ಇದ್ವು ಆ ಸಂದರ್ಭಗಳಲ್ಲಿ. ಅದೇ ಒಂದೇನಂತ ಹೇಳಿದ್ರೆ, ಬಹುಶಃ 1947ರಿಂದ ಅದು ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿ, ಆನಂತರ ಎಸ್ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆಯವರು, ದೇವರಾಜ್ ಅರಸು ಅವರು, ಇವರುಗಳ ನಂತರ ಇಡೀ ಕರ್ನಾಟಕದ ಮಗ್ಗಲನ್ನು ಬದಲಾಯಿಸಿದವರು. ಎಲ್ಲರೂ ಏನು ಮಾಡ್ತಾಯಿದ್ರು, ಸಹಜವಾಗಿ ಎಲ್ಲರೂ ಒಳ್ಳೆ ಮುಖ್ಯಮಂತ್ರಿಗಳೇ, ಆದರೆ ಅದರಲ್ಲಿ ವಿಶೇಷವಾಗಿ ದೂರದರ್ಶಿತ್ವತನದಿಂದ ಶಾಶ್ವತ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಜನಗಳ ಬದುಕನ್ನು ಬದಲಾಯಿಸೋದಿದೆಯಲ್ಲ, ಅದು ಶ್ರೇಷ್ಠತನ. ಈಗ ನೀವು ರಾಮಕೃಷ್ಣ ಹೆಗಡೆಯವರ ಪೀರಿಯಡ್ನಲ್ಲಿ ನೋಡಿ, ಸಾಕಷ್ಟು ಹೊಸ ಹೊಸ ಕಾನೂನುಗಳು, ಯೋಜನೆಗಳು ಬರ್ತವೆ. ಅದು ಪಿಂಚಣಿ ಯೋಜನೆ ಆಗಿರ್ಬೋದು, ಯೂನಿವರ್ಸಿಟಿದಾಗಿರ್ಬೋದು. ಹೀಗೆ ಅದೇ ರೀತಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲೂ ಕೂಡ ಅದೊಂದು ರೀತಿ 99ರಿಂದ 2004ನೇ ಇಸ್ವಿ, ಈ 4.5 ವರ್ಷಗಳು ಪರಿವರ್ತನೆಯ ಕಾಲ. ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ಪರ್ವ ಶುರುವಾಗುತ್ತೆ ನೋಡಿ. ಅಲ್ಲಿ ತನಕ 9,000, 6,000, 13,000, 15,000, 17,000 ಕೋಟಿಗಳಷ್ಟು ಬಡ್ಜೆಟ್ ಮಂಡಿಸ್ತಾ ಇದ್ರು. ಒಂದು ರಾಜ್ಯದ ಬಡ್ಜೆಟ್, ನಮ್ಮ ರಾಜ್ಯದ ಬಡ್ಜೆಟ್ 99-2000 13ರಿಂದ 15,000 ಕೋಟಿ. 2003-4 17,000, 19,000 ಕೋಟಿ. ಎಸ್ ಎಂ ಕೃಷ್ಣ ಅವರು ಈ ಮಾಹಿತಿ ತಂತ್ರಜ್ಞಾನ ಇನ್ನಿತರೆ ವಿಚಾರಗಳಿಗೆ ಒತ್ತು ಕೊಟ್ಟು ಮಾಡಿದಂಥದ್ದು ಇವತ್ತು ನಾವು 2,50,000 70,000 ಕೋಟಿ ಬಡ್ಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬಹುಶಃ ಇದು ದೊಡ್ಡ ಸಾಧನೆ ಅಲ್ವಾ? ಹೌದು, ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ಅಂತ ಒಂದು ಸಾಧನೆಯ ನಡುವೆಯೂ ಕೂಡ ಒಂದಷ್ಟು ಸವಾಲುಗಳ ಒತ್ತಡಕ್ಕೆ ಅವರು ಸಿಕ್ಕೊಂಡ್ರು ಅಂತ. ಅದೇ ನಾನು ಮೊದಲೇ ಹೇಳಿದ ಹೌದು, ಕಾವೇರಿ ಚಳುವಳಿ, ಎಲ್ಲೋ ಒಂದ್ ಕಡೆ ಕಾವೇರಿ ಚಳುವಳಿನಲ್ಲಿ ಅವರು ನಮ್ಗೆ ನ್ಯಾಯ ಕೊಡಿಸ್ಲಿಲ್ಲ ಅನ್ನೋ ಕೂಡ ಆರೋಪ ಇದೆ. ಹಾಗೆ ರಾಜ್ಕುಮಾರ್ ಅಪಹರಣದಲ್ಲೂ ಕೂಡ ಅವರು ಸಾಕಷ್ಟು ಅದ್ರ ಬಗ್ಗೆ ಅಪಸ್ವರ ಇದೆ. ಖಂಡಿತ. ಈಗ ಒಂದೇನಂತ ಹೇಳಿದ್ರೆ, ಈ ಒಳ್ಳೆ ಡಾಕ್ಟ್ರ್ ಹತ್ರ ಹೆಚ್ಚು ರೋಗಿಗಳು ಹೋಗ್ತಾರೆ ಅಂತ. ಯಾಕೆಂದ್ರೆ ಒಳ್ಳೆ ಡಾಕ್ಟ್ರು, ಕೈಗುಣ ಚೆನ್ನಾಗಿದೆ, ಹುಷಾರಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೋಗಿಗಳೂ ಅವ್ರ ಹತ್ರ ಜಾಸ್ತಿ ಹೋಗ್ತಾರೆ. ಹಾಗೆ ಬಹುಶಃ ಕೃಷ್ಣ ಅವ್ರಿಗೆ ಅವರ ಜ್ಞಾನ, ಅವರ ಬುದ್ಧಿವಂತಿಕೆ, ಅವ್ರ ಪರಿಹಾರ ಪ್ರಜ್ಞೆ ಇವೆಲ್ಲದು ಹೆಚ್ಚೆಚ್ಚು ಸಮಸ್ಯೆಗಳು ಬಂದ್ಬಿಟ್ವೇನೋ ಅಂತ. ಏಕೆಂದರೆ ನೆನೆಸ್ಕೊಳ್ಳೋದಕ್ಕೆ ಭಯ ಆಗುವಷ್ಟು ಸಮಸ್ಯೆಗಳದು, ಅಂತಹ ಸೂಕ್ಷ್ಮ ಸಮಸ್ಯೆಗಳು. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಸಾಮಾನ್ಯವಾದದ್ದ? 2 ರಾಜ್ಯಗಳು ಹೊತ್ತಿ ಉರಿಯುವಂಥದ್ದು. ಒಂದು ಮಾತಾಡಿದ್ರೆ ತಪ್ಪು, ಒಂದು ಮಾತಾಡಿದ್ರೆ ಸರಿ ಅನ್ನುವಂಥ ಸನ್ನಿವೇಶ. ಒಂದು ಕತ್ತಿಯ ಅಲುಗಿನ ಮೇಲೆ ನಿಂತ ಹಾಗೆ ಒಂದು ಸಣ್ಣ ಇನ್ಸಿಡೆಂಟ್. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹಮಂತ್ರಿಗಳಾಗಿ ಯಾವುದೋ ಒಂದು ಪ್ರೆಸ್ ಮೀಟ್ನಲ್ಲಿ ಕೇಳ್ತಾರೆ, ಯಾವಾಗ ಕರ್ಕೊಂಬರ್ತೀರಿ ರಾಜ್ಕುಮಾರ್ ಅವರನ್ನು? ಸಹಜವಾಗಿ ಜರ್ನಲಿಸ್ಟ್ಗಳು ಕೇಳ್ತಾರೆ. ಆಗ ಇಲ್ಲ, ಎಲ್ಲವೂ ತಯಾರಾಗಿದೆ, ಇನ್ನು 1-2 ದಿವಸಗಳಲ್ಲಿ ಅವ್ರನ್ನ ಬಿಡುಗಡೆ ಮಾಡಿಸ್ತೀವಿ ಅಂತ.
ಕೃಷ್ಣ ಅವ್ರು ಗಾಬರಿ ಆಗ್ಬಿಡ್ತಾರೆ. ಕರೆದು ಒಂದು ಮಾತು ಹೇಳ್ತಾರೆ ಖರ್ಗೆ ಅವ್ರಿಗೆ, ಏನು ಹೇಳ್ತಾ ಇದ್ದೀರಾ, ನಿಮಗೆ ನಾಳಿದ್ರೆ ಏನು ಉತ್ತರ ಕೊಡಬೇಕಂತ ಅನ್ನೋದಕ್ಕೆ ಸಾಧ್ಯ ಇದೆಯಾ ನಿಮಗೆ? ನಾಳಿದ್ದು ನಾವು ಎಂಥ ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ ಗೊತ್ತಾ? ಅಥವಾ ಆ ಥರದ ಬೆಳವಣಿಗೆ ಆಗಿದೆಯಾ? ಇನ್ನು ಮುಂದೆ ಹಾಗಾದರೆ ನೀವೇ ನಿಭಾಯಿಸಬೇಕಾಗುತ್ತೆ ಅಂತ. ಆಗ ಬೆವ್ತೋಗ್ಬಿಡ್ತಾರೆ ಖರ್ಗೆ ಅವರು. ಇಲ್ಲ, ನಾನು ಅಷ್ಟೊಂದು ಮುಂದಾಲೋಚನೆ ಮಾಡಲಿಲ್ಲ, ನನಗೆ ಗೊತ್ತಾಗಲಿಲ್ಲ, ಇನ್ಮೇಲೆ ನೀವೇ ಇದನ್ನು ನಿಭಾಯಿಸಿ ಅಂಥೇಳಿ. ಅಂದರೆ ಒಂದು ಹಾಗಾಗಿ ಅವ್ರ ಮಾತುಗಳು, ಆ ಪ್ರಬುದ್ಧತೆ, ಆ ಮಾತುಗಳೇ ಒಂದಷ್ಟು ಉತ್ತರಗಳನ್ನ ಹೆಂಗೆ ಕೊಡಬೇಕಿದೆಯೋ ಅದನ್ನು ಗೊತ್ತಿದ್ದಂಥವ್ರು ಕೃಷ್ಣ ಅವರು. ಆನಂತರ ಸ್ವತಃ ಕೃಷ್ಣ ಅವರು ಒಬ್ಬರೇ ಇಡೀ ರಾಜ್ಕುಮಾರ್ ಸಮಸ್ಯೆಯನ್ನು ನಿಭಾಯಿಸ್ತಾರೆ. ಅದಕ್ಕೆ ಉಳಿದವರೆಲ್ಲರೂ ಸಹಕಾರ ಕೊಡ್ತಾರೆ. ಒಬ್ಬರೇ ಅಂತಂದರೆ ಮೇಜರ್ ಆಗಿ ಇವರ ನಿರ್ಧಾರಗಳೇ ಅಲ್ಲಿ ಅಂತಿಮವಾಗ್ತವೆ. ಅದೇ ರೀತಿಯಲ್ಲಿ ನಾಗಪ್ಪನ ಮರಣ ಆಗುತ್ತೆ. ಇಲ್ಲಿ ಬರ ದೇಶದಲ್ಲಿ, ರಾಜ್ಯದಲ್ಲಿ, ಇದ್ರ ಜೊತೆಗೆ ಕಾವೇರಿ ಚಳುವಳಿ, ಜೊತೆಗೆ ಆ ಪ್ರಾಂತ್ಯದಿಂದ ಬಂದಿರುವಂಥವ್ರು ಇವರು. ಹಾಗೆ ನೋಡಿದ್ರೆ ಇಲ್ಲಿ ನಾವೆಲ್ಲರೂ ಅವ್ರ ವಿರೋಧನೇ ಆಗ. ಈ ಪ್ರಾಂತ್ಯದಿಂದ ಬಂದಿದ್ರು ಕೂಡ ನಮ್ಮ ಜಿಲ್ಲೆಯವರಲ್ವಾ ಅಂತ ಹೇಳ್ಬಿಟ್ಟು ನಾವೊಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿಲ್ಲ. ಅದೇ ಒಂದು ರೀತಿಯಲ್ಲಿ ಫೋರ್ಸಬಲ್ ಆಗಿ ನಾವು ಪ್ರೆಸರನ್ನು ಹಾಕೋದಕ್ಕೆ ಶುರು ಮಾಡಿದ್ವು. ದೊಡ್ಡ ಕಾವೇರಿ ಚಳುವಳಿ ಇಲ್ಲಿ ರೂಪುಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಕೃಷ್ಣ ಅವರನ್ನು ಕೂಡ ಒಂದು ನಿರ್ಧಾರನ ಕೈಗೊಳ್ತಾರೆ. ಒಂದು, ನಾನು ನೀರು ಬಿಡೋದಿಲ್ಲ, ಪಾದಯಾತ್ರೆ ಹೋಗ್ತೀನಿ ಅಂಥೇಳಿ 100 ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡ್ಕೊಂಬರ್ತಾರೆ. ಅಷ್ಟರಲ್ಲಿ ಬಹುಶಃ ಅವ್ರಿಗೆ 67-68 ವರ್ಷ. ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಒಂದು ಕಡೆ ಅದು ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಒಂದು ಶಿಕ್ಷೆ ಆಗುತ್ತೆ, ಅಥವಾ ಅದರಿಂದ ಪನಿಷ್ಮೆಂಟ್ ಆಗುತ್ತೆ, ಅಥವಾ ಅದರಿಂದ ಏನಾದರೂ ಕನಿಷ್ಠ ವಾಗ್ದಂಡನೆನಾದರೂ ಬೀಳುತ್ತೆ ಎನ್ನುವಂಥದ್ದು ಕೂಡ ಕೃಷ್ಣ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇಲ್ಲಿಯ ಜನನ ತಣಿಸೋದಕ್ಕೆ ಸಾಧ್ಯನೇ ಇರೋದಿಲ್ಲ, ಆ ರೀತಿ ಮಾಡಲಿಲ್ಲ ಅಂತಿದ್ರೆ. ಈ ಎಲ್ಲ ದೊಡ್ಡ ದೊಡ್ಡ ಸವಾಲುಗಳನ್ನು ಅವ್ರು ಎದುರಿಸಬೇಕಾಯಿತು. ಒಂದು ಸಂಗತಿ ಅವರ ಜೀವನದಲ್ಲಿ ಎಲ್ರಿಗೂ ಅಚ್ಚರಿಯಾಗಿರೋದು ಏನಂತಂದ್ರೆ, ಅವರು ತಮ್ಮ ರಾಜಕೀಯ ಜೀವನವನ್ನ 1967ರಲ್ಲಿ ಅವರು ಆರಂಭ ಮಾಡಿದಂದಿನಿಂದ ಸುದೀರ್ಘ ಕಾಲ, ಅಂದ್ರೆ ಈ ಒಂದು 60 ವರ್ಷ, 6 ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠರಾಗಿದ್ದಾರೆ. ಆದ್ರೆ ಇತ್ತೀಚೆಗೆ 2017ರಲ್ಲಿ ತಮ್ಮ ನಿಲುವನ್ನು ಬದಲಾಯಿಸ್ತಾರೆ. ಹೇಗೆ ಅವರು ತಮ್ಮ ಆರಂಭದ ಜೀವನದಲ್ಲಿ ಕಾಂಗ್ರೆಸ್ನ ಪ್ರಶ್ನಿಸಿ ಕಾಂಗ್ರೆಸ್ ಒಳಗಡೆ ಬಂದಿದ್ರು, ಹಾಗೆ ಅವರ ಕಾಂಗ್ರೆಸ್ ಜೀವನವನ್ನು ಕೂಡ ಅದನ್ನ ಪ್ರಶ್ನೆ ಮಾಡ್ತಾನೆ ಆಚೆ ಬರ್ತಾರೆ. ಈಗ ಅವರು ಇವತ್ತಿನ ಬಹುದೊಡ್ಡ ಪಕ್ಷವಾದಂತ, ಈ ದೇಶದ ಚುಕ್ಕಾಣಿ ಹಿಡಿದಿರುವಂತ ಭಾರತೀಯ ಜನತಾ ಪಾರ್ಟಿಯನ್ನ, ಅದರ ತೆಕ್ಕೆಯನ್ನ ಸೇರ್ಕೊಳ್ತಾರೆ. ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು? ಇದು ಇಡೀ ಕಾಂಗ್ರೆಸ್ಸಿಗರಲ್ಲಿ ಮತ್ತೆ ಮಂಡ್ಯ ಜಿಲ್ಲೆಯ ಎಲ್ಲ ಜನರಲ್ಲೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದ್ರ ಬಗ್ಗೆ ತಾವೇನಾದ್ರೂ ಒಂದು ಬೆಳಕು ಚೆಲ್ಲಕ್ಕೆ ಸಾಧ್ಯ ಆಗುತ್ತಾ? ಅಲ್ಲ, ಖಂಡಿತ. ಒಂದನೇದಾಗಿ ಕೃಷ್ಣ ಅವರ ವ್ಯಕ್ತಿತ್ವನೇ ಹಾಗೆ. ಆಹ್ವಾನ ಇಲ್ಲದೆ ಯಾವ ಮದುವೆಗಾಗಲಿ ಯಾವ ಕಾರ್ಯಕ್ರಮಗಳಿಗಾಗಲಿ ಹೋದವರಲ್ಲ, ಹೋಗೋದಿಲ್ಲ. ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಅದು ಎಂಥದೇ ನೆಲ ಅಥವಾ ಎಂಥದೇ ಸ್ಥಾನ, ಎಂಥದೇ ಇದಿದ್ರೂ ಅದನ್ನು ಪಡೆದವರಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷ ಅವನತಿ ಶುರುವಾಗಿದ್ದೇ ಅಲ್ಲಿಂದ. ಎಸ್.ಎಂ. ಕೃಷ್ಣ ಅವರಂಥ ಪ್ರಬುದ್ಧರನ್ನು, ಮೇಧಾವಿಯನ್ನು, ಮುತ್ಸದ್ದಿಯನ್ನು ನೆಗ್ಲೆಕ್ಟ್ ಮಾಡೋದಂಥದ್ದಿದೆಯಲ್ಲ, ಅದು ಆ ಪಕ್ಷದ ಇತ್ತೀಚಿನ ಸಂಸ್ಕೃತಿ ಏನು ಅಂತ ಅನ್ನುವಂಥದ್ದನ್ನು ತೋರಿಸುತ್ತೆ. ಎಡ್ವರ್ಡ್ ಬರ್ಗನ್ ಅಂತ ಹೇಳ್ಬಿಟ್ಟು ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ಪೂರ್ವಿಕರನ್ನು ನೆನೆಯದ ಕುಟುಂಬ ಅಥವಾ ವ್ಯವಸ್ಥೆ ಒಳ್ಳೆಯ ನಾಳೆಗಳನ್ನು, ಒಳ್ಳೆಯ ಯುವಕರನ್ನು ಸದೃಢವಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಕೃಷ್ಣ ಅವರನ್ನ ಸಂಪೂರ್ಣವಾಗಿ
ಒಂದು ರೀತಿಯಲ್ಲಿ ವಯಸ್ಸಾಗಿದೆ ಅಂತ ಅನ್ನೋ ಮಟ್ಟಕ್ಕೆ ಅವ್ರನ್ನ, ಅವರ ಅನುಭವವನ್ನು, ಅವರ ಸಾಮರ್ಥ್ಯವನ್ನು, ಅವರ ಬುದ್ಧಿವಂತಿಕೆಯನ್ನು, ಅವರ ಜ್ಯೇಷ್ಠತೆ, ಶ್ರೇಷ್ಠತೆ ಎಲ್ಲವನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಯಾವುದೇ ಆತ್ಮಗೌರವ ಮತ್ತು ಆತ್ಮ ಶಕ್ತಿಯಿಂದ ಹೊರಬಂದಿರುವಂಥವ್ರಿಗೆ ತಡ್ಕೊಳಕ್ಕಾಗದೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ರಾಜಕಾರಣಕ್ಕೆ ಬಂದಾಗಲೇ ಪ್ರವಾಹದ ಎದುರಾಗಿ ವಿರುದ್ಧವಾಗಿ ಈಜ್ಕೊಂಡು ಗೆದ್ದು ಬಂದಿರುವಂಥವ್ರು. ಆವತ್ತಿನ ಪಂಡಿತ್ ಜವಾಹರ್ಲಾಲ್ ನೆಹರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸಂಚಲನ ಅದು. ಅಂಥವ್ರು ಇವ್ರ ವಿರುದ್ಧ ಚುನಾವಣಾ ಕ್ಯಾನ್ವಾಸ್ ಮಾಡಿದ್ರು ಕೂಡ ಇವರು ಚುನಾವಣೆಗೆ ನಿಂತಿರ್ತಾರೆ, ಗೆಲ್ತಾರೆ. ಅಂದ್ರೆ ನೀವು ಹೇಳೋದು ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನಮಾನ ಅಂದ್ರೆ ಸ್ಥಾನಮಾನ ಅಂದ್ರೆ ಅಧಿಕಾರ ಅಲ್ಲ, ಅವರಿಗೆ ಅವರ ಹಿರಿತನಕ್ಕೆ ಸಿಗಬಹುದಾದಂತ ಮನ್ನಣೆ ಸಿಗ್ಲಿಲ್ಲ, ಆತ್ಮಗೌರವಕ್ಕೆ ಧಕ್ಕೆ ಆಯ್ತು, ಹಾಗಾಗಿ ಹೊರ ಬಂದಿದ್ದಾರೆ ಅಂತ ಹೇಳಿ. ಖಂಡಿತವಾಗ್ಲು. ಸೊ ಹಾಗೆ ಅಂಥದ್ದೇ ಆತ್ಮಗೌರವಕ್ಕೆ ಧಕ್ಕೆ ಆಗುವಂತ ಆಘಾತದ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಅವರ ಜೀವನದಲ್ಲಿ ನಡೆದಿದೆ. ಅವರ ಸ್ವಂತ ಅಳಿಯ ವಿ.ಜಿ. ಸಿದ್ಧಾರ್ಥರವರು ಒಂದು ರೀತಿಯ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಇಂಥ ಒಂದು ಆಘಾತವನ್ನು ಕೂಡ ಅವರು ಸಹಿಸಿಕೊಂಡು ಇದ್ದಾರೆ. ಅಂಥ ಒಂದು ದುಃಖದ ಸಂದರ್ಭದಲ್ಲಿ ಕೂಡ ಅವರು ಬಹುಶಃ ತಮ್ಮ ರಾಜಕೀಯ ಚಿಂತನೆಗಳನ್ನ ಬಿಟ್ಟಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಅಂದ್ರೆ ತೆರೆಮರೆಯಲ್ಲಿ ಇದ್ದುಕೊಂಡೆ, ಅಂದ್ರೆ ಅವರು ಸಕ್ರಿಯ ರಾಜಕಾರಣದಿಂದ ಹೊರಗೆ ಇದ್ದುಕೊಂಡೆ ಬಹುಶಃ ಸಾಕಷ್ಟು ಅವರ ಅನುಯಾಯಿಗಳಿಗೆ, ಫಾಲೋವರ್ಸ್ಗೆ ಅವರು ಮಾರ್ಗದರ್ಶನ ಮಾಡ್ತಿದ್ದಾರೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಕೊನೆಯದಾಗಿ ನಮ್ಮ ನಾಡಿನ ಈ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದಾದಂಥ ಎಸ್.ಎಂ. ಕೃಷ್ಣ ಸರ್ ಅವರಿಗೆ ಕೊನೆಯದಾಗಿ ತಾವು ಯಾವ ರೀತಿಯ ಒಂದು ಅಭಿನಂದನೆ ನುಡಿಯನ್ನು ತಾವು ಹೇಳ್ತೀರಿ? ನನಗೆ ನಿಜವಾಗಲೂ ಎಸ್.ಎಂ. ಕೃಷ್ಣ ಅವರವರಂಥ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ, ಒಂದನೇದಾಗಿ. ಎರಡನೇದಾಗಿ ತುಂಬ ಸಂತೋಷ ಆಗ್ತಾ ಇದೆ, ಅವರು ಹುಟ್ಟಿದಂಥ ಅಥವಾ ಅವರು ರಾಜಕಾರಣ ಮಾಡುವಂಥದ್ದನ್ನು ಅಥವಾ ಅವರನ್ನ ನೋಡಿರುವಂಥದ್ದು ನಾನು ಅದೃಷ್ಟವಂತ ಅಂತ. ಏಕೆಂತ ಹೇಳಿದ್ರೆ ಎಲ್ರಿಗೂ ಎಲ್ಲ ಕಾಲದಲ್ಲೂ ಸಿಕ್ಕದೇ ಇರುವಂಥದ್ದಿದು. ಈ ಸಂದರ್ಭದಲ್ಲಿ ಕೃಷ್ಣ ಅವರು ಒಂದು ರೀತಿಯಲ್ಲಿ ಸಾಕ್ಷಾತ್ ಕೃಷ್ಣನೇ. ಅವ್ರಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು, ಹೇಗಿರಬೇಕು, ಏನು ಮಾಡಬೇಕು, ಅವ್ರಿಗೆ ದುಃಖ ಆದರೂ ಅದನ್ನು ಸಮಚಿತ್ತದಿಂದ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿದೆ. ಆ ಸಂತೋಷವನ್ನು ಕೂಡ ಬಹುಶಃ ಅವ್ರು ಬಾಯಿ ತುಂಬ ನಕ್ಕಿದ್ದು ನೋಡಿದ್ದು ನಾನು. ಅವ್ರದ್ದೊಂದು ವಿಡಿಯೋ ಬರ್ತದೆ, ತಮಾಷೆ ಹಾಡೊಂದೊಂದು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡೊಂದು ಆ ವಿಡಿಯೋ. ಅವರು ದಂಪತಿಗಳು ಹೋಗಿರ್ತಾರೆ, ಒಂದು ರೀತಿ ಆ ಸನ್ನಿವೇಶದಲ್ಲಿ ತುಂಬ ಮನಸ್ಫೂರ್ತಿಯಾಗಿ ನಗ್ತಾರೆ. ಹಾಗೆ ಅವ್ರಿಗೆ ಒಂದು ರೀತಿಯಲ್ಲಿ ಎಲ್ಲವೂ ಸಿದ್ಧಿಸಿದೆ. ಜೊತೆಗೆ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಇವತ್ತಿಗೂ ಅವ್ರಿಗೆ ಅಧಿಕಾರದಲ್ಲಿ ಇದ್ದಾಗ ಹೇಗೋ ಇವತ್ತಿಗೂ ಅದೇ ಗೌರವ, ಪ್ರೀತಿ, ಅಭಿಮಾನವನ್ನು ಸಲ್ಲಿಸ್ತಾರೆ. ಉದಾಹರಣೆಗೆ ಶಾಸಕರೀಗ ಶ್ರೀಕಂಠಯ್ಯನವರು, ರವೀಂದ್ರ ಶ್ರೀಕಂಠಯ್ಯ, ಇವತ್ತಿಗೂ ಅವರು ಮನಸ್ಸು ಪೂರ್ತಿಯಾಗಿ ಹೇಳ್ತಾರೆ, ನನ್ನ ಮೊದಲನೇ ಗುರು ಎಸ್.ಎಂ. ಕೃಷ್ಣ ಅವರು. ಟಿ.ಎಸ್. ಸತ್ಯಾನಂದ ವಕೀಲರು, ನನ್ನ ಗುರು. ನನ್ನ ಊರಿನಲ್ಲಿ ಕುರಿ ಹುಚ್ಚೇಗೌಡರು ಅಂತ ಹೇಳಿದ್ದಾರೆ, ಚಂದ್ರು ಅಂತ, ಇವತ್ತಿಗೂ ನಮ್ಮ ಸಾಹೇಬರು. ಆ ಪ್ರೀತಿ ಅಭಿಮಾನ ಸರ್ ನಿಜವಾಗ್ಲೂ ಈ ಕ್ಷಣಕ್ಕೂ ಕೂಡ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಅನಿಸೋದಿಲ್ಲ. ಹಾಗಾಗಿ ಅವ್ರು ಇನ್ನೂ 16 ವರ್ಷಗಳ ಕಾಲ ಆರೋಗ್ಯವಂತರಾಗಿ ಇರಬೇಕು ಮತ್ತು ಇಂತಹ ಸಂದರ್ಭ ಸನ್ನಿವೇಶದಲ್ಲಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಗುಣನ ಕಿರಿಯವರಾದಂಥ ಎಲ್ಲ ನಾಯಕರುಗಳು ಕೂಡ ಅವ್ರಿಗೆ ಕೊಡ್ಲಿ ಭಗವಂತ ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ಅದನ್ನು ಹೇಳುವಂಥ ವಿಶಾಲತೆ, ವೈಶಾಲ್ಯತೆ, ಆ ಹೃದಯವಂತಿಕೆ, ಆ ಸಮಾಜದ ಬಗ್ಗೆ ಕಾಳಜಿ ಕೃಷ್ಣ ಅವ್ರಿಗಿದೆ. ಆದರೆ ಸಮಸ್ಯೆಗಳು ಬಂದಾಗ ಹೇಗೆ ಬಗೆಹರಿಸ್ಬೋದು ಅಂತ ಕೇಳುವಂಥ, ಅಥವಾ ಇಡೀ ಅವರ ಜೀವನವನ್ನ, ಅವರ ಬದುಕಿನ ಹಾದಿಯನ್ನೇ ಗಮನಿಸ್ತಾ ಹೋಗ್ಬಿಟ್ರೆ ಬಹುಶಃ ಅದೇ ಒಂದು ದೊಡ್ಡ ಮಾರ್ಗದರ್ಶನ ಇವತ್ತಿನ ಯುವ
ನಾಯಕರಿಗೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಖಂಡಿತವಾಗ್ಲೂ ಆ ಸುಸಂಸ್ಕೃತ ನಡವಳಿಕೆ ಇದೆಯಲ್ಲ, ಒಬ್ಬ ರಾಜಕಾರಣಿ ಗೌರವ ಬಂದ ತಕ್ಷಣ ಗೌರವ ಸಲ್ಲಿಸ್ಬೇಕನ್ನೋ ಥರದ ವ್ಯಕ್ತಿತ್ವನ ಅವರು ರೂಪಿಸ್ಕೊಂಡಿದ್ರು. ಬಟ್ ಇವತ್ತಿನ ರಾಜಕಾರಣಿಗಳೆಲ್ಲ ಅದು ಕಡಿಮೆ ಇದೆ. ಅದೆಲ್ಲವನ್ನು ಅವರಿಂದ ಕಲೀಲಿ, ಅದನ್ನು ನಾನು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವಾಗೀಶ್ ಚಂದ್ರ ಗುರೂಜಿ ಸರ್ ತಾವು ತಮ್ಮ ಅನುಭವ ಮತ್ತು ಅಧ್ಯಯನದಿಂದ ಎಸ್.ಎಂ. ಕೃಷ್ಣ ಅವರವರ ಬದುಕು ಸಾಧನೆಯನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ. ನಮ್ಮ ಕಲ್ಪನೆ ವಾಹಿನಿ ವೀಕ್ಷಕರಿಗೆ ಅವರ ಹುಟ್ಟುಹಬ್ಬದ ಕೊಡುಗೆಯಾಗಿ ತಾವು ಅದನ್ನು ಪ್ರಸ್ತುತಪಡಿಸಿದಿರಿ. ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಸರ್ ಅವರು ಶತಾಯುಷಿಗಳಾಗಿ ಮಾಡಿ ಈ ಪೀಳಿಗೆಗೆ ಮತ್ತಷ್ಟು ಮಾರ್ಗದರ್ಶನವನ್ನು ನೀಡಲಿ ಅಂತೇಳಿ ಅವರಿಗೆ ನಾನೆಲ್ಲ ವೀಕ್ಷಕರ ಪರವಾಗಿ, ವೈಯಕ್ತಿಕವಾಗಿ ಕಲ್ಪನೆ ವಾಹಿನಿ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಬಹುಶಃ ನನಗೂ ತುಂಬ ದಿವಸದ ಆಸೆ ಇತ್ತು. ಹೆಚ್ಚು ಕಡಿಮೆ ನೀವೂ ಪತ್ರಿಕೋದ್ಯಮಕ್ಕೆ 18-20 ವರ್ಷದ ಮೇಲಾಯಿತು. ಹೆಮ್ಮೆಯಿಂದ ಹೇಳ್ಕೋಬೋದು. ನಮ್ಮ ಗೆಳೆಯ ಸ್ನೇಹಿತರೊಬ್ಬರು, ಅದರಲ್ಲೂ ಮೈಸೂರು ಯೂನಿವರ್ಸಿಟಿನಲ್ಲಿ ಜರ್ನಲಿಸಮ್ನಲ್ಲಿ ಗೋಲ್ಡ್ ಮೆಡಲ್ ಆಗಿ ಪಡ್ಕೊಂಡಂಥವ್ರು ನೀವು. ತುಂಬ ವಿಚಾರಗಳನ್ನು ತಿಳ್ಕೊಂಡಿರುವಂಥವ್ರು. ಮತ್ತು ಪತ್ರಿಕೋದ್ಯಮ ಅಥವಾ ಪತ್ರಕರ್ತ ಅಂತ ಅನ್ನುವಂಥದ್ದು ಏನು ಆ ಸಿದ್ಧಾಂತ, ಹಳೆಯ ಸಿದ್ಧಾಂತಕ್ಕೆ ಇವತ್ತಿಗೂ ಕೂಡ ಬದ್ಧರಾಗಿ ಇಡೀ ಪತ್ರಿಕೋದ್ಯಮದಲ್ಲಿ, ನಾಡಿನ ರಾಜ್ಯದ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯವನ್ನು, ಒಂದು ನಿಜವಾದ ಶಕ್ತಿಯನ್ನು ಇವತ್ತಿಗೂ ಕಾಪಿಟ್ಟುಕೊಂಡು ಬಂದಿರುವಂಥ ನಿಮ್ಮ ಜೊತೆ ನಾನು ಕೂತು ಮಾತಾಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಧನ್ಯವಾದಗಳು.